ರಂಗ ಉತ್ಸವಗಳು, ಕಾರ್ಯಾಗಾರಗಳು, ರಂಗ ತರಬೇತಿ ಶಿಬಿರಗಳು, ನಾಟಕ ಜಾತ್ರೆಗಳು ಹೀಗೆ ನಿರಂತರವಾಗಿ ರಾಷ್ಟ್ರೀಯವಾಗಿ ಮತ್ತು ರಾಜ್ಯವ್ಯಾಪಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಹಾಗೆಯೇ ಹಲವಾರು ಕಾರ್ಯಾಗಾರಗಳನ್ನು ಮಾಡಿ ನಿರ್ದೇಶಕರನ್ನು, ನಾಟಕಗಾರರನ್ನು, ಹಾಗೆ ನಟನಟಿಯರನ್ನು ಹುಟ್ಟು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೀಗ 2 ದಿನಗಳ ನಾಟಕೋತ್ಸವವನ್ನು ಹಮ್ಮಿಕೊಂಡಿದ್ದು, ಈ ನಾಟಕೋತ್ಸವದಲ್ಲಿ ಮೊದಲ ದಿನ ದಯಾನಿಧಿ ದಂಡೆಯ ಮೇಲೆ ನಾಟಕ ಮತ್ತು 2ನೇ ದಿನ ಚೋರ ಚರಣದಾಸ. ದಯಾನಿಧಿ ದಂಡೆಯ ಮೇಲೆ ನಾಟಕವನ್ನು ಧೀಮಂತ್ ರಾಯ್ ರಂಗವಿನ್ಯಾಸ ಮತ್ತು ನಿರ್ದೇಶನ ಮಾಡಿದ್ದಾರೆ. ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನ ವಿದ್ಯಾರ್ಥಿಗಳು ಅಭಿನಯಿಸ್ತಾ ಇದ್ದಾರೆ. ನಾಳಿನ ಚೋರ ಚರಣದಾಸ ನಾಟಕವನ್ನು ರಂಗರೂಪ ವಿನ್ಯಾಸ ನಿರ್ದೇಶನವನ್ನು ಮಂಡ್ಯ ರಮೇಶ್ ಅವರು ಮಾಡಿದ್ದಾರೆ. ಈ 2 ನಾಟಕಗಳು ಇವತ್ತು ಮತ್ತು ನಾಳೆ ಪ್ರಸ್ತುತಪಡಿಸಲಾಗ್ತಾ ಇದೆ. ನಾಟಕ ಮನೆ ತುಮಕೂರು ನಿರಂತರವಾಗಿ ಕಾರ್ಯಾಗಾರಗಳನ್ನು, ನಾಟಕೋತ್ಸವಗಳನ್ನು ಮಾಡ್ತಾ ನಾಟಕ ಜಾತ್ರೆ, ನಾಟಕ ಸಂತೆ, ನಾಟಕ ಪರಿಷೆ ಹೀಗೆ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಇಂದು ಮತ್ತು ನಾಳಿನ ನಾಟಕೋತ್ಸವಕ್ಕೆ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಬೇಕಾಗಿ ನಾವು ನಾಗರಾಜ ರಾವ್ ಅವರನ್ನು ಕೇಳ್ಕೊಳ್ತೇವೆ. ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ, ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ, ಶೃಂಗಾರ ಶೃಂಗೇರಿ ಪುರವಾಸಿನಿ, ಸಂಗೀತ ಸಾಹಿತ್ಯ ಸಂಚಾರಿಣಿ ಶಾರದಾ ಶಾರದಾ, ತುಂಗಾತರಂಗ ಮಂದಿರವಾಸಿನಿ, ತುಂಗಾತರಂಗ ಮಂದಿರವಾಸಿನಿ, ಸನ್ನುತ ಶ್ರೀಚಕ್ರ ಮಧ್ಯ ನಿವಾಸಿನಿ, ತುಂಗಾತರಂಗ ಮಂದಿರವಾಸಿನಿ, ಸನ್ನುತ ಶ್ರೀಚಕ್ರ ಮಧ್ಯ ನಿವಾಸಿನಿ, ಕಾಲಡಿ ಶಂಕರ ಕಾವ್ಯ ಪ್ರವಾಹಿನಿ, ಕಾಲಡಿ ಶಂಕರ ಕಾವ್ಯ ಪ್ರವಾಹಿನಿ, ಅಷ್ಟದಿಕ್ಪಾಲಕ ಬ್ರಹ್ಮ ವಿಶ್ವಾಸಿನಿ, ಅಷ್ಟದಿಕ್ಪಾಲಕ ಬ್ರಹ್ಮ ವಿಶ್ವಾಸಿನಿ, ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ, ಶೃಂಗಾರ ಶೃಂಗೇರಿ ಪುರವಾಸಿನಿ, ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ ಶಾರದಾ ಶಾರದಾ, ಗಾಂಧಾರ ಪಂಚಮ ದೈವತ ವರ್ಷಿಣಿ, ಗಾಂಧಾರ ಪಂಚಮ ದೈವತ ವರ್ಷಿಣಿ, ಗಾಂಧಾರ ಪಂಚಮ ದೈವತ ವರ್ಷಿಣಿ, ಗಾಂಧಾರ ಪಂಚಮ ದೈವತ ವರ್ಷಿಣಿ, ನೀಮಾರಹಿತ ಲಾವಣ್ಯ ರೂಪಿಣಿ, ನೀಮಾರಹಿತ ಲಾವಣ್ಯ ರೂಪಿಣಿ, ಮಂದಾರ ಕುಸುಮ ಮಣಿಮಯ ಭೂಷಿಣಿ, ಮಂದಾರ ಕುಸುಮ ಮಣಿಮಯ ಭೂಷಿಣಿ, ಮಾಧುರ್ಯ ಮೋಹನ ಮೋಹನ
ತೂಲಿಕಾ ಕಲ್ಪತಿತೆ ಸುರಗಣಾದಿ ಮುನಿ ಬ್ರಹ್ಮಾದ್ಯಚ್ಯುತ ಕೃಷ್ಣದಾಸಕುತಗಾನನುತೆ ವರದ ಮಾಮಕರ ವೀಣಾವಾದನ ಪಾಶ ಪುಸ್ತಕ ಮಾಲನುತೆ ಶರಶ್ಚಂದ್ರಿಕಾ ಮುಖ ಕಮಲ ಬಹುವಿಧ ಮಂಗಲ ಫಲಪ್ರದೆ ಶರಶ್ಚಂದ್ರಿಕಾ ಮುಖ ಕಮಲ ಬಹುವಿಧ ಮಂಗಲ ಫಲಪ್ರದೆ ಸಂಗೀತ ಸಾಮ್ರಾಜ್ಯ ಚಾರಿಣಿ ಶೃಂಗಾರ ಶೃಂಗೇರಿ ಪುರವಾಸಿನಿ ಸಂಗೀತ ಸಾಮ್ರಾಜ್ಯ ಚಾರಿಣಿ ಶಾರದಾ 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 ಶಾರದಾ. ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಮಾಡಿದಂತಹ ನಾಗರಾಜ ಅವರಿಗೆ ಅಭಿನಂದನೆಗಳು. ಈಗ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಅತಿಥಿ ಗಣ್ಯರನ್ನು ಬರಮಾಡಿಕೊಳ್ಳೋಣ. ಬಿ ಸುರೇಶ್ ಅವರು ನಾಟಕಗಾರರು, ರಂಗ ನಿರ್ದೇಶಕರು ಹಾಗೂ ಚಲನಚಿತ್ರ ನಟ ನಿರ್ದೇಶಕರು. ಕಲಾಶ್ರೀ ಲಕ್ಷ್ಮಣದಾಸ್ ಅವರು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಅಭಿನಂದಿತರಾಗಿರುವಂತಹ ಸೈಯದ್ ಅಹಮದ್ ಖಾನ್ ಅವರು, ಅಭಿನಂದನಾ ನುಡಿಯನ್ನು ಆಡಲು ಬಂದಿರುವಂತಹ TC ಜಯಪ್ರಕಾಶ್ ಅವರು, ಮುಖ್ಯ ಅತಿಥಿಗಳಾಗಿರುವಂತಹ ಈಶ್ವರ್ ಕೆ ಮಿರ್ಜಿಯವರು ಸಹಾಯಕ ನಿರ್ದೇಶಕರು. ಚನ್ನಬಸಯ್ಯ ಗುಬ್ಬಿಯವರು ಗುಬ್ಬಿ ವೀರಣ್ಣ ಪ್ರಶಸ್ತಿ ಪುರಸ್ಕೃತರು. ಮೈಸೂರು ರಾಮಾನಂದ್ ಅವರು ಚಲನಚಿತ್ರ ನಟ ಹಾಗೂ ರಂಗ ನಿರ್ದೇಶಕರು. ದಾಕ್ಷಾಯಿಣಿ ಭಟ್ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಬಿಸ್ಮಿಲ್ಲಾ ಖಾನ್ ಯುವ ಪ್ರಶಸ್ತಿ ಪುರಸ್ಕೃತರು. ಉಗಮ ಶ್ರೀನಿವಾಸ್ ಸದಸ್ಯರು ಕರ್ನಾಟಕ ನಾಟಕ ಅಕಾಡೆಮಿ. ಇವರು ಎಲ್ಲರನ್ನೂ ಕೂಡ ವೇದಿಕೆಗೆ ಕರೆತರಬೇಕು ಅಂತ ಮಹಾಲಿಂಗವರನ್ನು ಕೇಳ್ಕೊಳ್ತಾ ಇದ್ದೀವಿ. ಸಂಸ್ಕೃತಿ ಇಲಾಖೆಯ ಸುರೇಶ್ ಕುಮಾರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸರ್ ಬನ್ನಿ. ಸಭೆಯಲ್ಲಿ ಇರುವಂತಹ ಎಲ್ಲ ಗಣ್ಯರಿಗೆ ನಾಟಕ ಮನೆಯ ಪರವಾಗಿ ಮತ್ತು ಸಹೃದಯರ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೆಯೇ ಪ್ರೇಕ್ಷಕರು ಬಂದಿರುವಂತಹ ಸಹೃದಯ ಪ್ರೇಕ್ಷಕರಿಗೆ ಮತ್ತು ರಂಗಾಸಕ್ತರಿಗೆ ಎಲ್ಲರಿಗೂ ಕೂಡ ನಾಟಕ ಮನೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ, ಹಾಗೆ ಮಾಧ್ಯಮ ಮಿತ್ರರಿಗೆ ಮತ್ತು ಚಿತ್ರದುರ್ಗದಿಂದ ಬಂದಿರುವಂತಹ ಕಲಾ ತಂಡಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ, ಈಗ ಒಂದು ನಗಾರಿಯನ್ನು ನುಡಿಸುವುದರ ಮೂಲಕ ನಾಟಕಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಈ ಉದ್ಘಾಟನೆಯನ್ನು ಬಿ ಸುರೇಶ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ನಾಟಕಕಾರರು, ರಂಗ ನಿರ್ದೇಶಕರು ಹಾಗೂ ಚಲನಚಿತ್ರ ನಟ ಹಾಗೂ ನಿರ್ದೇಶಕರು. ಅತಿಥಿ ಗಣ್ಯರೆಲ್ಲರೂ ಕೂಡ ಅವರ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ
ನಗಾರಿಯನ್ನು ನುಡಿಸುವುದರ ಮೂಲಕ ನಾಟಕೋತ್ಸವಕ್ಕೆ ಚಾಲನೆ ನೀಡಿದಂತಹ ಎಲ್ಲ ಗಣ್ಯರಿಗೆ ಅಭಿನಂದನೆಗಳು. ಈಗ ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂತ ಪಿ ಸುರೇಶ್ ಅವರನ್ನು ಕೇಳ್ಕೊಳ್ತಾ ಇದ್ದೇವೆ. ಬಂಧುಗಳೇ, ತುಮಕೂರಿನಲ್ಲಿ ಈ ಬಗೆಯ ರಂಗ ಚಟುವಟಿಕೆ ಮಾಡ್ತಾ ಬಂದಿರುವ ಗೆಳೆಯ ಮಹಾಲಿಂಗು ನನಗೆ ಬಹುತೇಕ ಬಾಲ್ಯ ಗೆಳೆಯ ಅನ್ಬಹುದು. ನೋಡಿ 79, 80 ಅಂದರೆ ನನಗೆ 10-14 ವರ್ಷ ಇದ್ದಾಗ ವಯಸ್ಸಿನಿಂದ ಈಗಿನವರೆಗೆ ಮಹಾಲಿಂಗುವಿನ ಜೊತೆಗಿನ ಒಂದು ಸಂಪರ್ಕ. ಮಹಾಲಿಂಗು ಈ ನಾಟಕ ಮನೆ ಅಂತ ಕಟ್ಕೊಂಡು 25 ವರ್ಷದಿಂದ ತುಮಕೂರಿನ ಪಾಲಾದ ಮೇಲೆ ನನಗೆ ಕೇವಲ ಸುದ್ದಿ, ಕಿವಿಗೆ ಮಾತ್ರ ಸುದ್ದಿ ಬೀಳುತ್ತಿತ್ತು. ಖುದ್ದು ಭೇಟಿ ಸಾಧ್ಯವಾಗಿರಲಿಲ್ಲ. ಈ ಸಲ ಖುದ್ದು ಭೇಟಿ ಸಾಧ್ಯವಾಯಿತು. ಜೊತೆಗೆ ನನ್ನ ಮತ್ತೊಬ್ಬ ಅತ್ಯಂತ ಪ್ರೀತಿಯ ಗೆಳೆಯ ಸೈಯದ್ ಅಹಮದ್ ಖಾನ್, ಜೊತೆಗೆ ನನ್ನ ಧಾರಾವಾಹಿಗಳಲ್ಲೂ ಅಭಿನಯಿಸಿರುವ ಲಕ್ಷ್ಮಣ ದಾಸ್ ಅವರು, ಡಾಕ್ಟರ್ ಲಕ್ಷ್ಮಣ ದಾಸ್ ಅವರು, ಈ ಎಲ್ಲ ಗೆಳೆಯರು ಇಲ್ಲಿಗೆ ಬಾ ಅಂತ ಹೇಳಿ ಕರೆದಾಗ ನಾನು ಅತ್ಯಂತ ಪ್ರೀತಿಯಿಂದ ಬರೋದಕ್ಕೆ ಒಪ್ಕೊಂಡೆ. ರಂಗಭೂಮಿ ಎಲ್ಲ ಕೆಲಸಗಳನ್ನು ಮೀರಿ ನಮ್ಮನ್ನು ಸೆಳೆಯುವಂಥದ್ದು. ಈಚೆಗಷ್ಟೇ ಒಂದು ರಂಗ ಪರಿಚಯ ಅಂತ ನಾಟಕ ಅಕಾಡೆಮಿಯಿಂದ ಅತ್ಯಂತ ಯಶಸ್ವಿಯಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಮುಗಿಸಿದ್ದೇವೆ. ಮತ್ತೊಂದು ಕನ್ನಡ ನಾಟಕೋತ್ಸವವನ್ನು ರಂಗಶಂಕರದಿಂದ ಈಗ ಚಾಮರಾಜನಗರದಲ್ಲಿ ಶೋಗಳಾದವು, ಶೇಷಗಿರಿಯಲ್ಲಿ ಶೋ ಆಗೋದು ಬಾಕಿ ಇದೆ. ನಿರಂತರವಾಗಿ ಈ ಬಗೆಯ ರಂಗ ಚಟುವಟಿಕೆಯನ್ನು ಮಾಡ್ತಾ ಇರೋದ್ರಿಂದ ಆಗುವ ಲಾಭ ಏನಪ್ಪ ಅಂತಂದರೆ, ಯಾರ್ಯಾರು ರಂಗ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೋ ಆ ಮಕ್ಕಳು, ನಮ್ಮ ಮುಂದಿನ ತಲೆಮಾರು ಸಂಪೂರ್ಣ ಮನುಷ್ಯರಾಗಿ ಬೆಳೀತಾರೆ ಅನ್ನುವುದು ನಾವು ಕಂಡುಕೊಂಡಿರುವ ಸತ್ಯ. ಹಾಗಾಗಿಯೇ ನಾವು ಮತ್ತೆ ಮತ್ತೆ ಪ್ರತಿ ಸರ್ಕಾರಗಳು ಬಂದಾಗ ಹೋಗಿ ಕೇಳ್ತೀವಿ, ಹೇಳ್ತೀವಿ, ಕೆಲವು ಸಲ ಬೈತೀವಿ. ಇಷ್ಟೇ, ಮಕ್ಕಳಿಗೆ ನೀವು ಭಾಷೆನೂ ಕಲಿಸಿ, ಗಣಿತನೂ ಕಲಿಸಿ, ವಿಜ್ಞಾನವೂ ಕಲಿಸಿ, ಸಮಾಜಶಾಸ್ತ್ರನೂ ಕಲಿಸಿ, ಚರಿತ್ರೆನೂ ಕಲಿಸಿ, ತಪ್ಪಿಲ್ಲ, ಅದೆಲ್ಲ ಕಲಿಬೇಕಾದ್ರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವೆಲ್ಲ ಕಲಿಯುವಾಗ ರಂಗಭೂಮಿಯನ್ನು ಕಲಿಸಿ. ಆಗ ಇಡೀ ದೇಶದಲ್ಲಿ ಎಲ್ಲೂ ಕೋಮು ಗಲಭೆ ಆಗೋದಿಲ್ಲ, ತಪ್ಪೋಗ್ತದೆ. ಯಾಕೆಂದ್ರೆ ಎಲ್ಲರೂ ಮನುಷ್ಯರಾಗಿರ್ತಾರೆ, ಎಲ್ಲರನ್ನು ಮನುಷ್ಯರಾಗಿ ನೋಡ್ತಾರೆ. ಮತ್ತೆ ಸಂಘ ಜೀವಿಗಳಾಗಿ ಬದುಕುವುದಕ್ಕೆ ಬೇಕಾದಂತಹ ತಿಳುವಳಿಕೆ ಪ್ರತಿಯೊಬ್ಬ ರಂಗಕರ್ಮಿಗೆ ತನ್ನಿಂದ ತಾನೇ ಬರುತ್ತದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಪ್ರತಿ ಶಾಲೆಯಲ್ಲಿ, ವಿಶೇಷವಾಗಿ ವಸತಿ ಶಾಲೆಗಳಲ್ಲಿ ರಂಗಭೂಮಿಯನ್ನು ಮಾಡಬೇಕು ಅಂತ ಹೇಳಿ ನಾವು ಕೂಡ ಹಲವಾರು ರೀತಿಯ ಪ್ರಯತ್ನಗಳನ್ನು, ನಾವು ಅಂತ ಹೇಳುವಾಗ ನಾನು ಒಬ್ಬ ಅಲ್ಲ, ಹಲವರು ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದೇನೆ. ಹಲವಾರು ಜನ ಮತ್ತೆ ಮತ್ತೆ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ಶಾಲೆಗಳಲ್ಲಿ ಒಬ್ಬರಾದರೂ ರಂಗಭೂಮಿಯ ಪದವೀಧರರನ್ನು ಕೆಲಸಕ್ಕೆ ತಗೊಳ್ಳುವ ಮೂಲಕ ಈ ರಂಗಭೂಮಿಯ ಪದವೀಧರರಿಗೂ ಉದ್ಯೋಗ ಕೊಡುವ ಅವಕಾಶವೂ ಒದಗುತ್ತದೆ. ಅದರ ಜೊತೆಗೆ ಮಕ್ಕಳನ್ನು ಮನುಷ್ಯರನ್ನಾಗಿ ರೂಪಿಸುವ ಒಂದು ದೊಡ್ಡ ಕೆಲಸ ಆಗ್ತದೆ. ಅದಕ್ಕಾಗಿ ಪ್ರತಿ ಊರಿನಲ್ಲಿರುವ ಎಲ್ಲ ಹಿರಿಯರು ಆಯಾ MLA-ಗಳಿಗೆ, ಆಯಾ MP-ಗಳಿಗೆ ತಿಳುವಳಿಕೆಯನ್ನು ಕೊಡಬೇಕು. ಸ್ವಾಮಿ, ನೀವು ವಿಧಾನಸಭೆಯಲ್ಲೋ, ವಿಧಾನ ಪರಿಷತ್ನಲ್ಲೋ, ರಾಜ್ಯಸಭೆಯಲ್ಲೋ ಅಥವಾ ಲೋಕಸಭೆಯಲ್ಲೋ ಅದು ಏನೇನೋ ನಾಟಕ ಮಾಡ್ತೀರಿ, ಆ ನಾಟಕದಿಂದ ನಮಗೇನು ಉಪಯೋಗ ಇಲ್ಲ. ನೀವು ಮಕ್ಕಳಿಗೆ ರಂಗಭೂಮಿಯನ್ನು ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ನಾವು ಕೇಳಬೇಕಾಗಿದೆ. ಮತ್ತೆ ಮತ್ತೆ ಒತ್ತಾಯ ಹೇರಬೇಕಾಗಿದೆ. ಶಿಕ್ಷಣದಲ್ಲಿ ರಂಗಭೂಮಿ
ಮತ್ತು ರಂಗಭೂಮಿಯ ಮೂಲಕ ಶಿಕ್ಷಣ ಇವೆರಡು ಮತ್ತೆ ಮತ್ತೆ ಆಗಬೇಕಾದ ಒಂದು ಕೆಲಸ. ಈ ಹಿನ್ನೆಲೆಯಲ್ಲಿ ನಮ್ಮ ಮಹಾಲಿಂಗು ಅವರು ಬಹುಕಾಲದಿಂದ ಹಲವು ಜನರನ್ನ ರಂಗಭೂಮಿಗೆ ಸಿದ್ಧಗೊಳಿಸ್ತಾ ಇದ್ದಾರೆ ನಾಟಕ ಮನೆಯ ಮೂಲಕ. ಅವರು ಉದಯ ಕಲಾ ನಿಕೇತನದಲ್ಲಿ ಇದ್ದ ಕಾಲದಿಂದ ಉದಯ್ ಕುಮಾರ್ ಅವ್ರ ಜೊತೆಗೆ ಓಡಾಡ್ತಾ ಇದ್ದ ಕಾಲದಿಂದ ನನಗೆ ಪರಿಚಿತರು. ಆಗಿಂದ ಅವರು ರಂಗಭೂಮಿಯಲ್ಲಿ ತೊಡ್ಕೊಂಡಿದ್ದವರು. ಆ ನಂತರ ಹಲವಾರು ಬಗೆಯಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅಂತಹ ಮಹಾಲಿಂಗು ಅವರು ತಮ್ಮ ಸ್ವಂತ ಪರಿಶ್ರಮದಿಂದ ಈ ಬಗೆಯ ನಾಟಕೋತ್ಸವಗಳನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ದಾರಲ್ಲ, ಅದಕ್ಕಾಗಿ ನಾನು ವಿಶೇಷವಾಗಿ ಮಹಾಲಿಂಗು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೀನಿ. ಕಷ್ಟದ ಕೆಲಸ, ದುಡ್ಡು ಹೊಂದಿಸ್ಬೇಕು, ರಂಗಮಂದಿರ ಜೋಡಿಸ್ಕೋಬೇಕು, ಆಮೇಲೆ ಈ ಸಂಸ್ಕೃತಿ ಇಲಾಖೆಗೆ ಮತ್ತೆ ಮತ್ತೆ ಅಲಿಬೇಕು. ದುಡ್ಡು ಅನ್ಸೋದೇ ಒಂದು ದೊಡ್ಡ ಕಷ್ಟದ ಕೆಲಸ. ನಿಮ್ಮಂಥ ಕೆಲವಾದರೂ ದಾನಿಗಳು ಮಹಾಲಿಂಗು ಅವ್ರ ಜೊತೆಗೆ ನಿಲ್ಲಬೇಕು. ಅವ್ರು ಎಷ್ಟು ಕಾಲ ಈ ಕೆಲಸ ಮಾಡ್ತಾ ಇರ್ತಾರೋ ಅಷ್ಟೂ ಕಾಲ ಅವ್ರ ಜೊತೆಗೆ ನಾವೆಲ್ಲರೂ ಜೊತೆಗೆ ನಿಲ್ಲಬೇಕು ಅನ್ನುವ ಮಾತನ್ನು ಹೇಳೋಕೆ ಇಷ್ಟಪಡ್ತೇನೆ. ಮತ್ತಿವತ್ತು ನಾವು ಸೈಯದ್ ಅಹ್ಮದ್ ಖಾನ್ ಅನ್ನುವ ಅಪರೂಪದ ರಂಗಕರ್ಮಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಆತನನ್ನು ಕಟ್ಟಿಕೊಂಡು ಸಂಕ್ರಾಂತಿ ಅನ್ನುವ ಒಂದು ನಾಟಕವನ್ನು ಮಾಡಿದ್ದೆ ಭಾಳ ಹಿಂದೆ. ಆತ ಅದರಲ್ಲಿ ಉಜ್ಜನ ಪಾತ್ರವನ್ನು ಮಾಡಿದ್ದೆ. ತುಂಬ ವಿಶಿಷ್ಟವಾದ ಒಂದು ಪ್ರಯೋಗವನ್ನು ಮಾಡಿದ್ವಿ. ಫ್ಲ್ಯಾಶ್ ಬ್ಯಾಕಿನಲ್ಲಿ ಇಡೀ ಸಂಕ್ರಾಂತಿ ನಾಟಕ ಬಿಡಿಸ್ಕೊಳ್ಳುವ ಹಾಗೆ ಕೊಳಗೇರಿಯ ಅಷ್ಟೂ ಜನ ಇಡೀ ಸಂಕ್ರಾಂತಿಯ ನಾಟಕವನ್ನು ನೆನಪಿಸ್ಕೊಳ್ತಾ ಹೇಗೆ ಉಜ್ಜನ ಮಗನಿಗೆ ನೇಣು ಶಿಕ್ಷೆ ಆಗಿ ಹೋಯಿತು ಅನ್ನುವುದನ್ನು ಇಡೀ ಜನ ಚರ್ಚೆ ಮಾಡ್ತಾ ಆ ಹುಡುಗಿಯ ಜೊತೆಗೆ ನೀನು ಈ ತರಹದ ಒಂದು ಸಾಕ್ಷಿಯನ್ನು ಕೊಡಬಾರ್ದಾಗಿತ್ತು ಅನ್ನುವ ಮಾತನ್ನು ಆಡುವ ಒಂದು ವಿಶಿಷ್ಟವಾದ ನಾಟಕವನ್ನು ಕಟ್ಟಿದ್ವಿ. ಅದರಲ್ಲಿ ಭಾಳ ಚೆನ್ನಾಗಿ ಅಭಿನಯಿಸಿದ್ದ ಸೈಯದ್. ಆನಂತರ ನನಗೆ MA ಸಹಪಾಠಿಯಾಗಿದ್ದ. ಅವನು ಮುಂದುವರಿಸಿ 2 ವರ್ಷದಲ್ಲಿ ಮುಗಿಸ್ಬಿಟ್ಟ. ನಾನು ಮಧ್ಯೆ 1 ವರ್ಷ ಗ್ಯಾಪ್ ತಗೊಂಡು ಆಮೇಲೆ ಮಾಡುವ ಹಾಗಾಯಿತು. ನಾನು ನನ್ನ ಹೊಟ್ಟೆಪಾಡಿನ ಕಾರಣಕ್ಕಾಗಿ ಎಲ್ಲರೂ ಚಿತ್ರೀಕರಣ ಅಂತ ಹೋಗಿದ್ದರಿಂದ ಆ ವರ್ಷ ಅವ್ರ ಜೊತೆಗೆ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ. ನನಗಿಂತ MA ಸೀನಿಯರ್ ಆಗಿಬಿಟ್ಟ. ನಾನು ಅವನಿಗೆ MA ಜೂನಿಯರು. ಆದರೆ ರಂಗಭೂಮಿಯಲ್ಲಿ ನಾನು ಅವನಿಗೆ ಪಾಠ ಮಾಡಿದವನಾಗಿದ್ದೆ, ಒಂದು ನಾಟಕ ನಿರ್ದೇಶನ ಮಾಡಿದವನಾಗಿದ್ದೆ. ತುಮಕೂರಿನ ರಂಗಭೂಮಿಗೆ, ವಿಶೇಷವಾಗಿ ಕಾರ್ಮಿಕ ರಂಗಭೂಮಿಗೆ ಖಾನ್ ನೀಡಿರುವ ಕೊಡುಗೆ ತುಂಬ ದೊಡ್ಡದು. ಅಂತಹ ಖಾನ್ಗೆ ನಾಟಕ ಅಕಾಡೆಮಿನ ಪ್ರಶಸ್ತಿ ನನ್ನ ಜೊತೆಗೆ ಬಂತು. ನಾವಿಬ್ಬರು ಒಂದೇ ದಿನ ಆ ಪ್ರಶಸ್ತಿಯನ್ನು ತಗೊಂಡ್ವಿ ಅನ್ನೋದು ನಮ್ಮಿಬ್ಬರಿಗೂ ಇರುವ ಸಂತೋಷ. ಇಬ್ಬರು ಗೆಳೆಯರು ಒಟ್ಟಿಗೆ ಅವತ್ತು ವೇದಿಕೆ ಮೇಲೆ ಇದ್ವಿ ಅನ್ನೋದು ನಮಗಿದ್ದ ಸಂತೋಷ. ಆ ಸೆಪ್ಟೆಂಬರ್ 19ನೇ ತಾರೀಕು ನಾನು ಕಾಲು ಮುರ್ಕೊಂಬಂದಿದ್ದೆ. ನನ್ನನ್ನು ಕೈ ಹಿಡ್ಕೊಂಡು ವೇದಿಕೆ ಹತ್ತಿಸಿದವನು ಕೂಡ ಅವತ್ತು ಖಾನೇ ಆಗಿದ್ದ. ಭಾಳ ಸಲ ಈ ಥರ ಕೈ ಹಿಡಿದಿದ್ದಾನೆ. ಹಾಗಾಗಿ ಅವನು ಕಷ್ಟದಲ್ಲಿರುವವರಿಗೆ ಕೈ ಹಿಡಿಯುವ ಖಾನ್. ತುಮಕೂರಿನ ರಂಗಭೂಮಿಯಲ್ಲೂ ಈ ತರಹದ ಹಲವಾರು ಅಪರೂಪದ ಕೆಲಸವನ್ನು ಖಾನ್ ಮಾಡಿದ್ದಾನೆ. ಅವನಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ನೀಡಲಾಗ್ತಿದೆ. ಅದು ಕೂಡ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಕೊಡುವ ವಿಷಯ. ಈ ಬಗೆಯ ಒಂದು ನಾಟಕೋತ್ಸವವನ್ನು ಉದ್ಘಾಟನೆ ಮಾಡುವುದಕ್ಕೆ ನನ್ನನ್ನು ಕರೆದಿದ್ದಕ್ಕೆ, ನನ್ನ ಮಾತನ್ನು ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಹಾಲಿಂಗುಗೆ ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೆ ಮತ್ತು ಗೆಳತಿ ದಾಕ್ಷಾಯಿಣಿ ಭಟ್ಟು, ನಮ್ಮ ಮೈಸೂರಿನ ಹೆಜ್ಜೆ ಗೆಜ್ಜೆಯ ಬೀದಿ ನಾಟಕದ ಅರಸ ರಮಾನಂದ್ಗೆ, ಚನ್ನಬಸೆ ಗುಬ್ಬಿಯವರಿಗೆ, ಈಶ್ವರ್ ಮಿರ್ಜಿಯವರಿಗೆ ಮತ್ತು ನಿರಂತರ ಚಿರಯುವಕ ಉಗಮ ಶ್ರೀನಿವಾಸನಿಗೆ, ಇವರೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮಕ್ಕಳು ಸರ್ವತೋಮುಖವಾಗಿ ಬೆಳಿಬೇಕು ಅಂತಂದರೆ ರಂಗ ಶಿಕ್ಷಣ ಬೇಕು. ಮನುಷ್ಯರಾಗಬೇಕು ಅಂದರೆ ರಂಗ ಶಿಕ್ಷಣ ಬೇಕು. ಹಾಗೆ ರಂಗ ಶಿಕ್ಷಣ ಬೇಕು ಅಂತಂದರೆ ಕನ್ನಡ ಶಾಲೆಗಳಿರಬೇಕು,
ಸರ್ಕಾರಿ ಶಾಲೆಗಳು ಉಳಿಬೇಕು. ಆ ಶಾಲೆಗಳು ಉಳಿಬೇಕು ಅಂತಂದರೆ ಆಳುವವರಿಗೆ ಆಳುವ ಗುಣ ಬರಬೇಕು ಅಂತ ಹಾರೈಸಿದಂತಹ ಸುರೇಶ್ ಅವರಿಗೆ ಅಭಿನಂದನೆಗಳು. ಈಗ ಖಾನ್ ಅವರಿಗೆ ಅಭಿನಂದನಾ ನುಡಿಯನ್ನು ನುಡಿಬೇಕು ಅಂತ ಜಯಪ್ರಕಾಶ್ ಅವರನ್ನು ಕೇಳ್ಕೊಳ್ತಾ ಇದ್ರು. Sina. Sina. ASA ಖಾನ್, ಎ ಸೈಯದ್ ಅಹಮದ್ ಖಾನ್ 1961ರಲ್ಲಿ ಇವರು ಜನನ ಪಾವಗಡ ತಾಲೂಕು ಪಳವಳ್ಳಿಲಾಗುತ್ತೆ. ತಂದೆ ಅಬ್ದುಲ್ ಹಲೀಂ ಖಾನ್ ಮತ್ತು ತಾಯಿ ಅಬಿದಾ ಖಾನ್. ಇವರ ಪ್ರಾಥಮಿಕ ಶಿಕ್ಷಣ ಪಾವಗಡದಲ್ಲಾಗುತ್ತೆ. ನಂತರ ಇವ್ರ ತಂದೆ ಉಪಾಧ್ಯಾಯರಾದ್ದರಿಂದ ಅವರ ವರ್ಗಾವಣೆ ಕಾರಣ ಮಾಧ್ಯಮಿಕ ಶಾಲೆ ಎಲ್ಲ ಕೂಡ ಶಿರಾದಲ್ಲಾಗುತ್ತೆ. ಮತ್ತು ಅವರು BCom ಪದವಿಯನ್ನು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಮಾಡ್ತಾರೆ. ನಂತರದ ಅವರು 1980ರಲ್ಲಿ ಕೈಗಡಿಯಾರ ಕಾರ್ಖಾನೆಯಲ್ಲಿ ಅವರು ಉದ್ಯೋಗಿಯಾಗಿ ಸೇರ್ಕೊಳ್ತಾರೆ. ಅಲ್ಲಿಂದ ಅವರ ನಾಟಕ ಅಂದರೆ ಏನು ಅವರು ಪ್ರವೃತ್ತಿ, ಇಲ್ಲಿ ವೃತ್ತಿಯಾಗಿ ನಾಟಕ, ಇಲ್ಲಿ ಕೈಗಡಿಯಾರ ಕಾರ್ಖಾನೆಯಲ್ಲಿ ಮಾಡ್ತಾಯಿದ್ದು ಪ್ರವೃತ್ತಿಯಾಗಿ ಅವರು ನಾಟಕ ರಂಗನ ಆರಿಸ್ಕೊತಾರೆ. ಅಲ್ಲಿ ಕಲಾ ಸಂಘ ಅಂತ ಹೇಳಿ ಒಂದು ಸಂಘ ಇರುತ್ತೆ. ಆ ಕಲಾ ಸಂಘದಿಂದ ಅವರು ಸಣ್ಣದಾಗಿ ನಾಟಕಗಳನ್ನ ಮಾಡ್ತಾ ಹೋಗ್ತಾರೆ. ಆ ಪ್ರಥಮವಾಗಿ ಅವರು ಸಾಕ್ಷಿ ಕಲ್ಲು ಮತ್ತು ಕುರಿತೇರು ಅನ್ನೋ ಒಂದು ನಾಟಕಗಳನ್ನು ಮಾಡ್ತಾರೆ. ಮತ್ತು ಕೆಡ್ರಪ್ಪು ಕೇಳ್ರಿ, ರಥೋರಥ ರಾಯನ ಮಗಳೇ, ಈ ಥರ ಒಂದು ನಾಟಕಗಳನ್ನು ಮಾಡ್ತಾರೆ. ಆನಂತರ ಅವ್ರಿಗೆ ಅಲ್ಲಿಗೆ ಒಂದು 4-5 ವರ್ಷ ಆಗ್ತಿದ್ದಾಗೇ ನನ್ನ ಬೆಳವಣಿಗೆ ಸಾಲ್ತಾ ಇಲ್ಲ ಅನಿಸುತ್ತೆ ಅವ್ರಿಗೆ. ಅವರ ಮನಸ್ಸಿನಲ್ಲಿ ಅವ್ರಿಗೆ ನನ್ನ ಬೆಳವಣಿಗೆ ಯಾಕೋ ಕುಟ್ಟಿತಾಗ್ತಾ ಇದೆ, ಅಥವಾ ನನ್ನ ವಿಸ್ತಾರ ಆಗ್ತಾ ಇಲ್ಲ ನನ್ನ ಬೆಳವಣಿಗೆ ಅಂತ ಹೇಳಿ ತಿಳ್ಕೊಂಡು ಅವರು ಬೆಂಗಳೂರಿನ ಅಭಿನಯ ತರಂಗಕ್ಕೆ ಸೇರಿಕೊಡ್ತಾರೆ. ಅಲ್ಲಿ ಅಭಿನಯ ತರಂಗದಲ್ಲಿ ಭಾಳಷ್ಟು ನಿರ್ದೇಶಕರು, ದೊಡ್ಡ ದೊಡ್ಡ ನಟರುಗಳು ಎಲ್ಲ ಪರಿಚಯ ಆಗುತ್ತೆ. ಡಾಕ್ಟರ್ ವಿಜಯಮ್ಮ ಇರ್ಬೋದು, ಎಸ್ ಮೂರ್ತಿ ಇರ್ಬೋದು, ಎಸ್ ಮೂರ್ತಿ ಆಕಾಶವಾಣಿ ವೀರಣ್ಣ ನಿಮಗೆಲ್ಲರಿಗೂ ಚಿರಪರಿಚಿತರು, ಅಶೋಕ್ ಬಾದರ್ ತಿಮ್ಮಿ ಇರ್ಬೋದು, ಆಮೇಲೆ ಚಂದ್ರಶೇಖರ್ ಕಂಬಾರು, ಗೌರಿ ದತ್ತು, ಪ್ರಕಾಶ್ ಬೆಳವಾಡಿ, ಮತ್ತು ನಮ್ಮ ಈ ವೇದಿಕೆ ಮೇಲೆ ಈಗ ತಾನೇ ಉದ್ಘಾಟನೆ ಮಾಡೋದಂಥ B ಪ್ರಕಾಶ್ ಅವರು ಇರ್ಬೋದು. ಇವರ ಎಲ್ಲರ
ಪರಿಚಯ ಮತ್ತು ಸ್ನೇಹ, ಅವರ ಒಡನಾಟ ಅವರ ಬೆಳವಣಿಗೆಗೆ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಬೆಳೀತಾ ಹೋಗ್ತಾರೆ. ಆನಂತರ ಅವರು ತುಮಕೂರಿನ HMT ಕಲಾ ಸಂಘದಲ್ಲಿ ಅನೇಕ ಒಳ್ಳೊಳ್ಳೆ ನಾಟಕಗಳನ್ನು ಮಾಡ್ತಾರೆ. ಬೇರೆ ಬೇರೆ ತಂಡಗಳಲ್ಲಿ ಕೂಡ ಸೇರ್ಕೊಳ್ತಾರೆ. ನಂತರ ದೇವರಾಯಣ, ಬೇಲಿ ಮತ್ತು ಹೊಲ, ಕುಮ್ಮಿ ವೀರಭದ್ರಪ್ಪನವರದ ಬೇಲಿ ಮತ್ತು ಹೊಲ, ದೇವನೂರು ಮಹಾದೇವಯವರ ದ್ಯಾವನೂರು, ಮತ್ತು ಚಂಪಾರವರ ಟಿಂಗರಿ ಗುಡ್ಡಣ್ಣ, ಗಿರೀಶ್ ಕಾರ್ನಾಳರ ಮಾನಿಷಾದ, ಮಹಮ್ಮದ್ ಕುಯ್ಯವರ ದೇವರುಗಳ ರಾಜ್ಯದಲ್ಲಿ, ಆ ದೇವರುಗಳ ರಾಜ್ಯದಲ್ಲಿ ಕೂಡ ನಾನು ಅವ್ರಿಗೆ ಲೈಟಿಂಗ್ ಮಾಡಿದ್ದೇನೆ. ಅವರು ತನ್ನ ನಾಟಕಗಳನ್ನು ತಾವೊಬ್ಬರೇ ತೊಡಗಿಸ್ಕೊತಾ ಇರಲಿಲ್ಲ, ಹಲವಾರು ಜೊತೆಗಾರರನ್ನು ಸೇರಿಸ್ಕೊಂಡು ಮಾಡ್ತಾಯಿದ್ರು. ಅವರಿಗೆ ಒಂದು ಅವಕಾಶ ಕೊಡ್ತಾಯಿದ್ರು. ಈಗ ನಾನು ಎಷ್ಟೋ ನಾಟಕಗಳನ್ನ ಅವರಲ್ಲಿ ಲೈಟಿಂಗು ಮತ್ತು ಮತ್ತೊಂದು ಮಾಡ್ತಾನೇ ಇದ್ದೆ. ಅವ್ರ ಜೊತೆಲಿ ನಾನು ಸಹಕಾರ ಮಾಡ್ತಾಯಿದ್ದೆ. ಭಾಳಷ್ಟು ನಮಗೆ ಕೂಡ ಅವಕಾಶಗಳನ್ನ ಕೊಡ್ತಾಯಿದ್ರು. ನಂತರ ಇವರು ಇದು ಸಾಲದು ಅಂತೇಳಿ ಬೆಂಗಳೂರಲ್ಲೂ ಕೂಡ ಅನೇಕ ಅಭಿನಯ ತರಂಗ, ಚಿತ್ರ, ಅವ್ಯಕ್ತ, ರೂಪಾಂತರ, ರಂಗನಿರಂತರ ಅಂತ ಬೇರೆ ಬೇರೆ ತಂಡಗಳಲ್ಲಿ ಕೂಡ ಅನೇಕ ನಾಟಕಗಳನ್ನು ಇವರು ನಿರ್ದೇಶನ ಮಾಡಿದ್ದಾರೆ. ಮತ್ತು ತುಮಕೂರಲ್ಲಿ ಕೂಡ ಲಲಿತ ಕಲಾ ಸಂಘ, ಶೃಂಗರಂಗ, ನುಡಿ ಕನ್ನಡ ಕಲಾ ಸಂಘ, ಸಮ್ಮುಖ, ಶ್ರೀರಂಗರಂಗ, ಹೀಗೆ ಹಲವಾರು ತಂಡಗಳಲ್ಲಿ ಕೂಡ ಇವರು ಬೆರೆತು ನಾಟಕಗಳನ್ನು ಕಲಿಸಿದ್ದಾರೆ, ಮಾಡಿದ್ದಾರೆ. ಮತ್ತು ರಂಗ ತರಬೇತಿ ಶಿಬಿರ ಮಾಡಿದ್ದಾರೆ. ಇಲ್ಲಿ ಜನ್ನಿ ಅಂತೇಳಿ ನಾವು NSDಯಿಂದ ರಂಗಭೂಮಿ ಕರೆಸಿ ಅವ್ರನ್ನೂ ಕೂಡ ಇಲ್ಲಿ ರಂಗ ತರಬೇತಿ ಶಿಬಿರನ ಮಾಡಿಸಿದ್ರು ಅವ್ರ ಕಲೆ. ನಂತರ ಇವರು ಕೂಡ ಮಕ್ಕಳಿಗೆ ಅನೇಕ ರಂಗ ತರಬೇತಿ ಶಿಬಿರಗಳನ್ನು ಮಾಡಿದ್ದಾರೆ. ಹೀಗೆ ಭಾಳಷ್ಟು ಇವರು ಬೆಳವಣಿಗೆ ಅಗಾಧ. ಈ ಎಲ್ಲದಕ್ಕಿಂತ ಮುಖ್ಯವಾದದ್ದು ಇವರ ವ್ಯಕ್ತಿತ್ವ. ತುಂಬ ಸರಳವಾದ ವ್ಯಕ್ತಿ, ಭಾಳ ಸಜ್ಜನವಾದಂಥ ವ್ಯಕ್ತಿ, ಭಾಳ ಮೃದು ಸ್ವಭಾವ, ಸದ್ಗುಣವಂತ. ಇದನ್ನೆಲ್ಲ ನನ್ನ ಸ್ನೇಹಿತನಾಗಿ ನಾನು ಹೇಳೋದಕ್ಕೆ ಸ್ವಲ್ಪ ಮುಜುಗರ ಅಂತ ಕೂಡ ಅನಿಸುತ್ತೆ ನನಗೆ. ಹಾಗಾಗಿ ನಾವು ಕಲಾ ಸಂಘದಲ್ಲಿ ಇವ್ರು ಬಂದಾಗ ನಾವೊಂದು ಶಿಫ್ಟ್ ಇರ್ತಿದ್ದ, ಇವರೊಂದು ಶಿಫ್ಟ್ ಇರ್ತಿದ್ರು HMT ಒಳಗಡೆ. ನಮಗೂ ಇವ್ರಿಗೂ ಯಾವುದೇ ರೀತಿಯಲ್ಲಿ ಕಾಂಟ್ಯಾಕ್ಟ್ ಆಗ್ತಾ ಇರಲಿಲ್ಲ. ಯಾಕೆಂದರೆ ಇವ್ರು ಫಸ್ಟ್ ಶಿಫ್ಟ್ ಇದ್ದಾಗ ನಾವು ಸೆಕೆಂಡ್ ಶಿಫ್ಟ್ ಇರ್ತಿದ್ದೋ. ಇವ್ರು ಒಳಗಡೆ ಬಂದಾಗ ನಾವು ಹೊರಗಡೆ ಹೋಗಬೇಕು. ಅಮ್ಮಮ್ಮ ಅಂದರೆ ಒಂದು 30 ಸೆಕೆಂಡ್ಸ್ ಅಥವಾ 1 ಮಿನಿಟ್, ಮೋರ್ ದೆನ್ 1 ಮಿನಿಟ್ ಆಗ್ತಿರ್ಲಿಲ್ಲ ನಮಗೆ. ಅಷ್ಟೇ ನಮ್ಗೆ ಅವಕಾಶ ಸಿಗ್ತದೆ. ಅಂದರೆ ಬೇರೆ ಶಾಪ್ ಇರೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ನಾವು ಮೀಟ್ ಆಗೋಕ್ಕಾಗೋದೇ ಇಲ್ಲ. ನಮಗೆ ಏನಂದರೆ ಆಯುಧ ಪೂಜೆಯಲ್ಲಿ ಸ್ವಲ್ಪ ಏನಾದರೂ ಸೇರ್ಕೋಬೋದಾಗಿತ್ತೇನೋ, ಅಷ್ಟು ಬಿಟ್ಟರೆ ಯಾವ ಕಾರಣದಿಂದಲೂ ಸೇರ್ಕೊಳ್ತಿದ್ದಿಲ್ಲ. ಆದರೂ ನಾವು ಭಾಳ ಆತ್ಮೀಯ ಸ್ನೇಹಿತರಾದರು. ಕಾರಣ ಈ ರಂಗಭೂಮಿ ಭಾಳಷ್ಟು ಜನರನ್ನು ಅಲ್ಲಿ ನಮ್ಮ ಆತ್ಮೀಯತೆ ಭಾಳ ಹೆಚ್ಚು ಮಾಡಿತು. ನಮ್ಮ B. ಸುರೇಶ್ ಅವರು ಹೇಳಿದ ರೀತಿಯಲ್ಲಿ ಇಲ್ಲಿ ರಂಗಭೂಮಿಲಿ ಜಾತಿ, ಧರ್ಮ, ಭೇದ ಭಾವ ಯಾವುದೂ ಇಲ್ಲ. ನಾವೆಲ್ಲ ಒಂದೇ, ನಮ್ಮ ಒಂದು ಕುಟುಂಬ ಅಂತ ಹೇಳಿ ನಾವು ಬಾಳ್ತೀವಿ. ಹಾಗಾಗಿ ಆ ನಿಟ್ಟಿನಲ್ಲಿ ನನಗೆ ಗೊತ್ತಿಲ್ಲ, ನನಗೆ ನನಗೆ ಭಾಳಷ್ಟು ಆತ್ಮೀಯರಿರ್ತಾರೆ. ನಂತರ ನಾವು ಭಾಳಷ್ಟು ತಂಡಗಳನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಒಟ್ಟೊಟ್ಟಿಗೆ. ಶೃಂಗರಂಗದಲ್ಲಿ ಕೂಡ ಅವರು 16 ವರ್ಷಗಳು ಕೂಡ ನನ್ನ ಜೊತೆ ಇದ್ದರು. ಆಮೇಲೆ ಸ್ವಲ್ಪ ದಿನದ ನಂತರ ಈ ನೀನಾಸಂನವರೆಲ್ಲ ಬರೋದಕ್ಕೆ ಶುರು ಮಾಡಿದ್ರು ತುಮಕೂರಿಗೆ. ಫಸ್ಟ್ ಬ್ಯಾಚು ನಟರಾಜು, ಹೊನ್ನವಳ್ಳಿ ನಟರಾಜು, ಅಚ್ಯುತ್ ಕುಮಾರು, ಇವತ್ತು ಏನು ಫಿಲಮ್ ಹಾಕ್ತಿದ್ದಾರೆ, ಒಳ್ಳೆಯ ನಟ, ಹಿರಿಯ ಪೋಷಕ ನಟ, ಅವರು ಕೂಡ ನಮ್ಮ ಸಂಘ ತಿಪ್ಟೂರಿಂದ ಬಂದಾಗ ಅಚ್ಯುತ್ ಕುಮಾರು, ಧರ್ಮೇಂದ್ರ, ಈಗೆಲ್ಲರೂ ನೀನಾಸಂನವರೆಲ್ಲ, ಅನಿಲ್, ಮತ್ತು ಈ ಸುಮಾರು ಜನ ಎಲ್ಲ ನೀನಾಸಂನವ್ರು ಬರ್ತಿದ್ದಂಗೆ ಇವರಲ್ಲಿ ಒಂದು ಆಸಕ್ತಿ ಹೋಗ್ತು. ಯಾಕೆ ನಾವು ನಾಟಕಗಳನ್ನ ಇವರಿಂದ ಒಂದಷ್ಟು ಕಲಿಯಬಾರ್ದು? ಅವರಿಗೆ ಆ್ಯಕ್ಟ್ರ್ ಪ್ರಾಬ್ಲಮ್ ಇದೆ, ನಮಗೆ ಆ್ಯಕ್ಟ್ರು ಇದ್ದಾರೆ ನಮ್ಮಲ್ಲಿ, ನಮಗೆ ಒಬ್ಬರು ತಿಳುವಳಿಕೆ ಕೊಡುವಂಥವ್ರು ಬೇಕು ಹೆಚ್ಚಿನ ರೀತಿಲಿ ಅಂಥೇಳಿ. ಅಂದರೆ ಅವರು ಕೂಡ ಡಿಪ್ಲೊಮಾ ಮಾಡಿದ್ರು, ಅಭಿನಯ ತರಂಗದಲ್ಲಿ ಡಿಪ್ಲೊಮಾ ಮಾಡಿ ಬಂದಿದ್ರು ಕೂಡ ಬೇರೆಯವ್ರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಈಗ ತಾನೇ ಹೇಳಿದ್ರು, ಯಾರೋ ರಂಗಾಯಣದವರು ಯಾರೋ ಬಂದಿದ್ದಾರೆ, ಅವ್ರು PhD ಮಾಡ್ತಾ ಇದ್ದಾರೆ, ಅವ್ರಿಗೊಂದು ಅವಕಾಶ ಕೊಡೋಣ ಅಂತ. ಅಂದರೆ ಅವ್ರಿಗೇನಂದರೆ ಯಾವಾಗಲೂ ಏನು ಅವ್ರಿಗೆ ತುಡಿತ ಅಂದರೆ, ನಾನು ಬೆಳೆಯೋದ್ರ ಜೊತೆಲಿ ಬೇರೆಯವ್ರನ್ನ ಬೆಳೆಸಬೇಕು ಮತ್ತು ಬೇರೆಯವರಿಂದ ನಾನು ಕಲಿಬೇಕು ಅನ್ನೋದೇ ಒಂದು ಆಸಕ್ತಿ ಭಾಳಷ್ಟು ಮನುಷ್ಯ. ಹಾಗಾಗಿ NSDಯಿಂದ ಜನ್ನಿಯವ್ರನ್ನ ಕರೆಸಿದ್ರು, ಇವ್ರನ್ನ ಕರೆಸಿದ್ರು. ಈಗ ಅನೇಕ ಆ ಕರೆಸಿದಾಗ ಈಗ ಸುಷ್ಮಾ ಅವ್ರನ್ನೆಲ್ಲ ಇಟ್ಕೊಂಡು ಇಲ್ಲಿ ಸಮ್ಮುಖ ಅಂತೇಳಿ ಒಂದು ತಂಡನ ಹುಟ್ಟಾಕಿ ಅದನ್ನು
ಭಾಳಷ್ಟು ತುಂಬ ಅದ್ಭುತವಾಗಿ ಒಂದು 10 ವರ್ಷ ಅದನ್ನು ಭಾಳಷ್ಟು ಚಾಲನೆ ಕೊಟ್ಟು 1 ವರ್ಷ ರಂಗ ನಿರಂತರ ಅಂತೇಳಿ 1 ವರ್ಷ ಆಗ ಸುವರ್ಣ ರಂಗೋತ್ಸವ ಅಂತೇಳಿ ಮಾಡಿ 1 ವರ್ಷ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ರು. ಹೀಗೆ ಭಾಳಷ್ಟು ಸಜ್ಜನಿಕೆ ಅಂತ ಖಾನ್ರವರಿಗೆ ಇವತ್ತು ನಾಟಕ ಪುರಸ್ಕಾರ ಸಿಕ್ಕಿರೋದು ನಮ್ಗೆ ಭಾಳಷ್ಟು ಸಂತೋಷ. ಇನ್ನೂ ಹೆಚ್ಚು ಅವರು ರಂಗಭೂಮಿಲಿ ಮತ್ತು ರಂಗಭೂಮಿ ಅಷ್ಟೇ ಅಲ್ಲ, ಅವರು ಈಗ ಸುರೇಶ್ ಅವರು ಹೇಳಿದಾಗೆ ಅನೇಕ ಸೀರಿಯಲ್ಗಳು ಮಾಡಿದ್ದಾರೆ, ಸ್ಕ್ರಿಪ್ಟ್ ರೈಟರ್ ಆಗಿ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ಮತ್ತು ಚಲನಚಿತ್ರದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಸ್ಕ್ರಿಪ್ಟ್ ರೈಟಾಗಿ ವರ್ಕ್ ಮಾಡಿದ್ದಾರೆ. ಎಲ್ಲ ನಮ್ಮ 3 ಕ್ಷೇತ್ರಗಳಲ್ಲಿ ಕೂಡ ನಿರಂತರವಾಗಿ ಅಭ್ಯಾಸಗಳು ಮಾಡಿ ಆ ಜೊತೆಯಲ್ಲಿ ದೊಡ್ಡವ್ರ ಜೊತೆ ಎಲ್ಲ ಸೇರಿಕೊಂಡು ನಮ್ಮ ಸಿ ಜಿ ಕೃಷ್ಣಸ್ವಾಮಿ ಅವ್ರ ಜೊತೆ ಕೂಡ ಅಂದರೆ ದೊಡ್ಡ ಲಿಂಕ್ ಇತ್ತವ್ರದ್ದು. ಆಗ ಬೆಳವಣಿಗೆ ಆಯಿತು. ಬಟ್ ಏನಂದರೆ ಇನ್ನೂ ಹೆಚ್ಚಿನ ಬೆಳೀತಾ ಇದ್ರೆ ನಾವು ತುಮಕೂರಲ್ಲಿ ಸೇರಿಕೊಂಡು ಅವರು ಹೇಳ್ತಾಯಿದ್ರು ಒಂದ್ಸಲಿ, ನನಗೂ ಊಟ ಮಾಡೋಕ್ಕೆ ಬೇಕಲ್ಲ, ನಮ್ಮ ಜೀವನ ಮಾಡೋಕ್ಕೆ ಬೇಕಲ್ಲ ಅಂತ. ಹಾಗಾಗಿ ಜೀವನಕ್ಕೋಸ್ಕರ ನೆಚ್ಕೊಂಡು ಸ್ವಲ್ಪ ಕುಂಠಿತ ಆಗಿರ್ಬೋದು. ಇನ್ನಾದರೂ ಇನ್ನು ಹೆಚ್ಚು ಬೆಳೀಲಿ, ಅವರು ಉತ್ತುಂಗಕ್ಕೆ ಬೆಳೀಲಿ ಅಂತೇಳಿ ನಾವು ಹಾರೈಸೋಣ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ. ಹಾಗೆ ಕ್ಷಮಿಸಬೇಕು, ಇವತ್ತಿನ ರಂಗ ನಿರ್ದೇಶಕರಾದಂಥ ಧೀಮಂತರಾವ್ ದಯಾನಿಧಿ ದಂಡೆಯ ಮೇಲೆ ಈ ನಾಟಕದ ಯುವ ನಿರ್ದೇಶಕ ಧೀಮಂತರಾವ್ ಅವರು ಇವತ್ತು ನಾಟಕಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ನಾಟಕ ಕ್ಷೇತ್ರಕ್ಕೆ ರಂಗಭೂಮಿಗೆ ಸ್ವಾಗತವನ್ನು ಕೊಡ್ತಾ ಅವ್ರಿಗೂ ಕೂಡ ಹೆಚ್ಚಿನದಾಗಿ ಒಳ್ಳೊಳ್ಳೆ ಬೆಳವಣಿಗೆ ಆಗಲಿ ಅಂತೇಳಿ ಮತ್ತೊಮ್ಮೆ ಅವ್ರಿಗೂ ಕೂಡ ಹಾರೈಸ್ತೀನಿ. ಧನ್ಯವಾದಗಳು. ಅಭಿನಂದನಾ ನುಡಿಯನ್ನು ನುಡಿದಂತಹ ಜಯಪ್ರಕಾಶ್ ಅವರಿಗೆ ಅಭಿನಂದನೆಗಳು. ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಿರಿಯ ನೌಕರರಾದಂತಹ ಸುರೇಶ್ ಕುಮಾರ್ ಅವರು ನಾಟಕಕ್ಕೆ 2 ನುಡಿಗಳನ್ನು ಆಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇಂದು ನಾಟಕ ಮನೆ ತುಮಕೂರು ವತಿಯಿಂದ ಇಂದು ಮತ್ತು ನಾಳೆ 2 ದಿನಗಳ ಒಂದು ನಾಟಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಸಾಮಾಜಿಕ ರಂಗಭೂಮಿಯಲ್ಲಿ ಕಣ್ಣಗೆ ನಾನು ಇಲ್ಲಿಗೆ 1997ರಲ್ಲಿ ಬಂದೆ. ಅಂದಿನ ದಿನಗಳಲ್ಲಿ HMDಯ ಲಲಿತ ಕಲಾ ಸಂಘ ಭಾಳ ಉತ್ತುಂಗದಲ್ಲಿತ್ತು. ಅಷ್ಟೇ ಪೂರ್ಣ ಪ್ರಮಾಣದಲ್ಲಿ ನಾಟಕಗಳು ನಡೀತಾ ಇದ್ದವು. ದಿನಕ್ಕೆ 2-3 ನಾಟಕಗಳು ನಡೀತಿದ್ದು ನೋಡಿದ್ದೇನೆ. ಇಡೀ ರಂಗಮಂದಿರ ತುಂಬಿ ತುಳುಕ್ತಿತ್ತು ಆ ದಿನಗಳಲ್ಲಿ. ತದನಂತರದಲ್ಲಿ ಸ್ವಲ್ಪ ಹೊಡೆತ ಬಿತ್ತು ಸಾಮಾಜಿಕ ರಂಗಭೂಮಿಗೆ. ಆ ಹೊಡೆತವನ್ನು ಮತ್ತೆ ತಡೆದು ರಂಗಭೂಮಿಯನ್ನು ಕಟ್ಟಿದ್ದು ನಾಟಕ ಮನೆಯ ಹೊಸ ರಂಗ ಪ್ರಯೋಗಗಳನ್ನು ಮಾಡ್ತಾ ಹೊಸ ನಿರ್ದೇಶಕರನ್ನು ಹೊಸ ನಟರನ್ನು ಹುಟ್ಟುಹಾಕಿದ್ದು ಭಾಳ ವಿಶೇಷವಾಗಿತ್ತು. ಈ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ಅಭಿನಂದಿಸಬೇಕಾದಂತು ನಮ್ಮ ನಾಟಕ ಮನೆ ಮಹಾಲಿಂಗ ಸರ್ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಇಂದು ಅಭಿನಂದನೆ ಸ್ವೀಕರಿಸಿದವರು SA ಖಾನ್ ಸರ್ ಅವರು. ನಾನು ಕೂಡ ತಾಂತ್ರಿಕ ವರ್ಗದಲ್ಲಿದ್ದರಿಂದ SA ಖಾನ್ ಸರ್ ಆಗಲಿ ನಮ್ಮ JP ಸರ್ ಆಗಲಿ ಭಾಳ ಆತ್ಮೀಯವಾಗಿದ್ವಿ. ನಮ್ಮ ಏನು ಒಂದು ಬೆಳಕು ವಿನ್ಯಾಸದಲ್ಲಿ ಕೆಲಸ ಮಾಡ್ತಿದ್ರು, ನಾನು ಕೂಡ ಅದೇ ರೀತಿಯಲ್ಲಿ ಬಂದಂತನಾದ್ದರಿಂದ ಅವರಿಗೂ ಕೂಡ ಒಂದು ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ವೇದಿಕೆ ಬಂದಿರತಕ್ಕಂಥ ಎಲ್ಲರಿಗೆ, ವಿಶೇಷವಾಗಿ ನಮ್ಮ ಉಗಮ ಶ್ರೀನಿವಾಸ್ ಅವರು ಇವತ್ತು ಕೂಡ ರಂಗಮಂದಿರನ ತುಂಬಿಸೋದ್ರಲ್ಲಿ ಉಗಮ ಶ್ರೀನಿವಾಸ್ ಅವರು ಭಾಳ ಟೀಮ್ ಕಟ್ಟಿಕೊಂಡು ಭಾಳ ಒಳ್ಳೊಳ್ಳೆ ಪ್ರಯೋಗಗಳನ್ನು ತಂದು ಈ ಒಂದು ಸಾಮಾಜಿಕ ರಂಗಭೂಮಿಯನ್ನು ಇನ್ನಷ್ಟು ಶ್ರೀಮಂತಗೊಳಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾನೆ. ಎಲ್ಲರಿಗೂ ನಮಸ್ಕಾರ. ನಾಟಕೋತ್ಸವಕ್ಕೆ ಶುಭವನ್ನು ಕೋರಿದಂತಹ ಸುರೇಶ್ ಅವರಿಗೆ ಅಭಿನಂದನೆಗಳು. ಈಗ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ವಿಸ್ಮಿತ ಖಾನ್ ಯುವ ಪ್ರಶಸ್ತಿ ಪುರಸ್ಕೃತರಾದ ದಾಕ್ಷಾಯಣಿ ಭಟ್ ಅವರು 1-2 ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಹಾಗೂ ತಮ್ಮೆಲ್ಲರಿಗೂ 2 ಮಾತಾಯಿತು ಸರ್.
ಮಾತಾಯ್ತು ಸರ್. ಒಂದು ವಿಶೇಷವಾದ ಸಂದರ್ಭ. ನಾಟಕ ಮನೆ ನಾಟಕೋತ್ಸವದಲ್ಲಿ ನಾವು ಹಲವು ವರ್ಷಗಳಿಂದ ಭಾಗಿಯಾಗ್ತಾ ಬರ್ತಾ ಇದ್ದೀವಿ. ಕೊರೋನಾ ನಂತರ ಸ್ವಲ್ಪ ಕಡಿಮೆ ಆಯಿತು ಅಂತ ಅಂದ್ಕೊಳ್ಬೋದು. 2002-03ರಿಂದ ಆರಂಭವಾಗಿ ಇಲ್ಲಿಯವರೆಗೂ ನಾಟಕ ಮನೆ ಮತ್ತು ನಮ್ಮ ಅಂದರೆ ನಾನಷ್ಟೇ ಅಲ್ಲ, ಕರ್ನಾಟಕದ ಹಲವಾರು ರಂಗಕರ್ಮಿಗಳು. ಇದು ನಾಟಕ ಮನೆ ಅಂದರೆ ಆಶ್ರಯ ತಾಣ. ಇಲ್ಲಿ ಕರ್ನಾಟಕದ ಹಲವಾರು ಕಲಾವಿದರು ಸೇರಿದ್ದು ಇಲ್ಲಿಯೇ. ನನಗೆ ಪರಿಚಯ ಆಗಿದ್ದು ನಾಯರಿ ಸರ್ ಮೂಲಕ ಮಾಲಿಂಗು ಸರ್ ಪರಿಚಯ ಆಗ್ತಾರೆ. ಅದರ ನಂತರ ಒಬ್ಬೊಬ್ಬರೇ ಪರಿಚಯ ಆಗ್ತಾ ಹೋಗ್ತಾರೆ. ಹೆಸರು ಹೇಳ್ತಾ ಹೋದರೆ 100 ಜನ. ಒಂದಲ್ಲ ಒಂದು ಸಂದರ್ಭದಲ್ಲಿ ಹೊಸಕೆರೆಹಳ್ಳಿ ಮನೆಯಲ್ಲಿ 10 ಜನ ಸಿಗ್ತಾ ಇದ್ದಿದ್ದು, ಮಾತಾಡ್ತಾ ಇದ್ದಿದ್ದು, ರಂಗಭೂಮಿಯ ಆಗು ಹೋಗುಗಳ ಬಗ್ಗೆ ವಿಚಾರಿಸ್ತಾ ಇದ್ದಿದ್ದು. ಆಮೇಲೆ ವಿ ರಾಮೂರ್ತಿ ಸರ್ ಪಾಠ ಮಾಡ್ತಾ ಇದ್ದಿದ್ದು, ಎಲ್ಲರನ್ನೂ ಕೂರಿಸ್ಕೊಂಡು ಎಲ್ಲವೂ ಕೂಡ ನೆನಪಾಗ್ತಾ ಇರ್ತದೆ. ಈಗ ಸ್ವಲ್ಪ ಮಾಲಿಂಗು ಸರ್ ಇಲ್ಲಿ ಶಿಫ್ಟ್ ಆದರು. ನಮ್ಗೆ ಅಲ್ಲಿ ಕೆಲಸದ ಒತ್ತಡ ಜಾಸ್ತಿ ಆಯಿತು, ಹಾಗಾಗಿ ಬರಲಿಕ್ಕೆ ಕಷ್ಟ ಆಯಿತು. ಆದರೆ ಇದೇ ತುಂಬಿದ ಸಭಾಗೃಹದಲ್ಲಿ ನಾಟಕ ಆಗಿದೆ, ನಾಟಕ ಮಹೋತ್ಸವ. ಇತ್ತೀಚೆಗೆ ಜನ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾರೆ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ನಾವು ಪ್ರದರ್ಶನ ಮಾಡಿದಾಗ ಅದನ್ನು ಹೇಳ್ತಾನೆ ಇರ್ತೀವಿ. ಆದರೆ ಆಸಕ್ತಿಯಿಂದ ಸಮಯ ಕೊಟ್ಟು ಬರುವಂತಹ, ನಾನು ಮತ್ತೆ ಹೇಳ್ತಾ ಇದ್ದೀನಿ, 1000 ಜನಕ್ಕಿಂತ 100 ಜನ ಅಲ್ಲ 10 ಜನ ಇದ್ದರೂ ಅದು ದೊಡ್ಡದೇ ಅಂತ ಹೇಳಿದ್ವಿ. ಯಾಕೆಂದರೆ 1000 ಜನಕ್ಕೆ ಸಮ ಆಗ್ತೀರಿ ನೀವು. ನಿಮಗೆ ಅಭಿನಂದನೆಗಳು. ನಾಟಕ ಮನೆಯನ್ನು ಬೆಳೆಸ್ತಾ ಬಂದಿರುವಂತಹ ಹಲವಾರು ಜನ ರಂಗಕರ್ಮಿಗಳು, ಸಹೃದಯ ಪ್ರೇಕ್ಷಕರು ಎಲ್ಲರೂ ಇದ್ದೀರಿ. ಮತ್ತೆ ಅಭಿನಂದನೆಗಳು. ಇದು ಹೀಗೆ ಮುಂದುವರಿತಾ ಹೋಗಲಿ. ಸರ್ 2 ಕೆಲಸ ಮುಖ್ಯವಾಗಿ ಮಾಲಿಂಗು ಸರ್ ನಾನು ನೆನಪಿಸೋದು, ಬನ್ನಿ ಊಟ ಮಾಡಿ. ಇದು ಯಾವಾಗಲೂ ಹೇಳ್ತೀವಿ ಸರ್. ನಾವು ಇವತ್ತು ನಮ್ಮ ಮಕ್ಳಿಗೆ ಹೇಳುವಾಗಲೂ ಈ ಪಾಠ ಹೇಳ್ತೀವಿ. ಯಾಕೆಂದರೆ ಎಲ್ಲಿಂದೇ ಹೋಗಲಿ ಮನೆಗೆ ಬನ್ನಿ, ಮೊದಲು ಊಟ ಮಾಡಿ, ಮೊದಲು ಟೀ ಕುಡೀರಿ, ಬೇರೆ ಎಲ್ಲ ಆಮೇಲೆ, ಮೊದಲು ಹೊಟ್ಟೆ ಅಂತ ಹೇಳ್ತಾ ಇದ್ದೀವಿ. ಯಾಕೆಂದರೆ ಅವ್ರ ಜೀವನದಲ್ಲಿ ಕಲಿತ ಪಾಠ ಮತ್ತು ಕಷ್ಟಗಳು, ಅದು ನಾವು ಅದನ್ನು ಎದುರಿಸಬಾರ್ದು ಅಂತ ಹೇಳಿ ನಮಗೆ ಹೇಳಿದ ಪಾಠಗಳು ಇವು. ಯಾವತ್ತೂ ಕೂಡ ನಾವು ಎದುರುಗಡೆ ಮಕ್ಕಳು ಕೂರಿಸ್ಕೊಂಡು ಹೇಳುವಾಗಲೂ ನಾವು ಅದನ್ನು ಕಲ್ತಿದ್ದೀವಿ ಕೂಡ. ಬನ್ನಿ, ನಮಗಿದ್ದೇ ಹೋದರೂ ಬನ್ನಿ, ಮೊದಲು ಊಟ ಮಾಡಿ ಅನ್ನುವಂಥದ್ದು. ಇವರೆಲ್ಲ ಕೂತಿರೋರು ಪರಿಚಯ ಆಗಿದ್ದು ಕೂಡ ಸರ್ ಮೂಲಕನೇ. ಹಾಗಾಗಿ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ನಮ್ಮದು ಅಂದರೆ ನಾಟಕ ಮನೆ ನಮ್ಮದು ಕೂಡ ಅಂತ ಹೇಳಿ ಬಂದಿದ್ದೀವಿ ಸರ್. ಖುಷಿ ಆಗ್ತಾ ಇದೆ ಇವತ್ತಿನ ದಿವಸ. ನಾಟಕ ಚೆನ್ನಾಗಾಗಲಿ. ಎಲ್ಲ ಹಿರಿಯರಿಗೂ ಮತ್ತೊಮ್ಮೆ ವಂದಿಸುತ್ತಾ ಧನ್ಯವಾದಗಳು. ದೈಹಿಕವಾಗಿ ನಮಗೆ ಹಸಿವನ್ನು ಇಂಗಿಸುವಂತಹ ಊಟದ ಜೊತೆಗೆ ಭರತಮುನಿ ಹೇಳುವ ಹಾಗೆ ಚಾಕ್ಷುಷ ಯಜ್ಞ ಅಂದರೆ ಕಣ್ಣಿನಿಂದ ಕುಡಿಯುವಂಥದ್ದು ರಂಗಭೂಮಿ ನಾಟಕ ಅಂತ ಹೇಳ್ತಾನೆ. ಹಾಗೆ ಆ ರೀತಿಯ ರಂಗುರಂಗಿನ ರಸದೌತಣವನ್ನು ನಾಟಕ ಮನೆ ನಮಗೆ ಉಣಬಡಿಸ್ತಾ ಇದೆ. ಅದು ಬೆಳೀಲಿ, ಇನ್ನಷ್ಟು ಆ ರೀತಿಯ ಊಟವನ್ನು ತೊಡಗಿಸಿಕೊಡ್ಲಿ ಅಂತ ಹೇಳಿದಂಥ ದಾಕ್ಷಾಯಣಿ ಭಟ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಈಗ ನಾಟಕ ಅಕಾಡೆಮಿ ಸದಸ್ಯರಾದಂತಹ ಉಗಮ ಶ್ರೀನಿವಾಸ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿರುವಂತಹ ನಾಟಕ ಮನೆ ಮಾಲಿಂಗು ಮತ್ತು ಖಾನ್ ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಮಾಲಿಂಗು ಅವರು, ನಾನು ಇಲ್ಲೇ ಮಾತಾಡ್ತಾ ಇದ್ದಾಗ ನಾನು ಲಕ್ಷ್ಮಣ್ ದಾಸ್ ಅವರೆಲ್ಲ ನಾನು ಮೊದಲಿಂದಲೂ ಸಂಘಟನೆಯಲ್ಲೇ ಇದ್ದೆ. ಕರ್ಕೊಂಬಂದು ಪಾಪ ಅವರು ನಾಟಕ ಡೈರೆಕ್ಟ್ ಮಾಡಿ ಕೈ ತುಂಬ ಹಣ ಕೂಡ ಕೊಟ್ಬಿಟ್ಟಿದ್ದೆ. ನನಗೆ ಭಾಳ ಯಾವಾಗ ನೆನಪಿಸ್ಕೊತಿರ್ತೀವಿ. ಕಿರುಗುರ್ನಾಗ ಹೇಳಿಬಿಡು ಪಾಪ ಅವರೇ ಒಂದು ತಿಂಗಳು ಇಡೀ ಒಂದು ದೊಡ್ಡ ಪ್ರೋಸೆಸ್ಸಲ್ಲಿ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ರು. ಮತ್ತು ನನಗೆ ಭಾಳ ಖುಷಿಯಾಗಿದೆ. ಒಂದು ದಿವಸ ನಾಟಕ ಅಕಾಡೆಮಿ ಇದು ಬಂದಾಗ ನಮ್ಮ ಅಧ್ಯಕ್ಷರು ಹೇಳಿದರು, ಒಂದೊಂದು ಜಿಲ್ಲೆಯಿಂದ 2 ಅಂತ. ನಾನು 14 ಜನ ತೊಗೊಂಡೋಗಿದ್ದೆ. ಸರ್ ಇಷ್ಟು ಜನಕ್ಕೂ ಆಗಬೇಕು, ಯಾಕೆಂದರೆ ಅಷ್ಟು ಕೆಲಸ ಮಾಡಿರೋರು ಅಂತಂದ್ಬಿಟ್ಟು. ನೋಡಪ್ಪ ಅದೆಲ್ಲ ಆಗಲ್ಲ, 2 ಫಸ್ಟ್ ಹೇಳ್ಬಿಟ್ಟು ಆಮೇಲೆ ನೋಡೋಣ ಅಂತಂದು. ನಾನು ಅಂತಂದು ಕೂಡ ಫಸ್ಟ್ ಓಕೆ ಅಂತ. ನನಗೆ ಖುಷಿ ಏನಂದರೆ ನಮ್ಮ ಕಾಲದಲ್ಲಿ ಅವ್ರಿಗೆ ಸಿಗ್ತಲ್ಲ, ಅದು ನಮಗೆಲ್ಲ ಒಂದು ಹೆಮ್ಮೆ ಅಂತ ನಾನು ಯಾವಾಗ ಅನ್ಕೊಳ್ತಾ ಇರ್ತೀನಿ. ಹಾಗಾಗಿ ಇಂಥ ಕಾಲ ಹಲವಾರು ವರ್ಷಗಳ ಕಾಲ ನಿರಂತರವಾಗಿ, ಯಾಕೆಂದರೆ ನಿರಂತರ ನಮ್ಗೆ ಸಂಪರ್ಕ ಇದ್ದೇ ಇರ್ತಾರೆ. ಪ್ರತಿದಿನ ವಾರದಲ್ಲಿ 1-2 ದಿನ ಅವ್ರ ಮುಖದರ್ಶನ ಆಗ್ತಾನೆ ಇರುತ್ತೆ. ಹಾಗಾಗಿ ನಾಟಕವನ್ನು ಆಯೋಜನೆ ಮಾಡಿದಂಥ ಮಾಲಿಂಗು ಅವರಿಗೆ, ಸನ್ಮಾನಿತರಾದಂತಹ ಖಾನ್ ಅವ್ರಿಗೆ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಬಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.
ನಾಟಕ ಮನೆಗೆ ಮತ್ತು ನಾಟಕಕ್ಕೆ ಶುಭವನ್ನು ಕೋರಿದಂತಹ ಒಬ್ಬಮ್ಮ ಶ್ರೀನಿವಾಸ್ ಅವರಿಗೆ ಅಭಿನಂದನೆಗಳು. ಈಗ ಚಲನಚಿತ್ರ ನಟರು ನಿರ್ದೇಶಕರು ಆದಂತಹ ಮೈಸೂರು ರಾಮಾನಂದ್ ಅವರು ಒಂದೆರಡು ನುಡಿಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾಟಕ ಮನೆಯ ನಾಟಕೋತ್ಸವದಲ್ಲಿ ವೇದಿಕೆಯಲ್ಲಿ ಕುಳಿತಿರುವ ಗಣ್ಯರೇ, ಮುಂದೆ ಕುಳಿತಿರುವಂತಹ ಅಗ್ರಗಣ್ಯರೇ, ನಾಟಕ ನೋಡಕ್ಕೆ ಜನ ಬರಲ್ಲ, ಅಂಥದ್ರಲ್ಲಿ ನೀವು ಬಂದಿರಲ್ಲ, ನಿಮಗೆ ಶುಭಕಾಮನೆಗಳು. ಬರಲ್ಲ, ಇವತ್ತು ಬಂದಿದ್ದೀರಲ್ಲ, ಅದು ಸಂತೋಷ. ನಾಟಕ ಮನೆ ನನ್ನೊಬ್ಬನು ಮಾತ್ರ ಅಲ್ಲ, ಸುಮಾರು 100 ಜನ, 100 ಸಂಘ ಸಂಸ್ಥೆಗಳಿಗೆ ಒಂದು ಬದುಕನ್ನು ಕಲ್ಪಿಸ್ಕೊಟ್ಟಿದೆ. ಸುಮಾರು 80ರ ಸಮಯದಲ್ಲಿ ನನಗೆ ಪರಿಚಯ ಆದರು, ಉದಯ ಕನ್ನಡ ಕೇಂದ್ರ ಕರ್ಕೊಳ್ಳೋರು. ಅಲ್ಲಿಂದ ನಮ್ಮ ಅವರ ನೆಟ್ಟು ಶುರುವಾಯಿತು. ಗಲ್ಲಿಗಲ್ಲಿ ಬೀದಿಲಿ ಬೀದಿ ನಾಟಕಗಳನ್ನು ಮಾಡ್ತಾ, ರಂಗ ನಾಟಕಗಳನ್ನು ಮಾಡ್ತಾ, ಎಲ್ಲ ಕಡೆಗೂ ಮಾಡ್ತಾ ದುಡ್ಡು ಕಾಸಿದೆ. ಒಂದು ಪ್ರಸಂಗ ಒಂದೇ ಹೇಳ್ಬಿಡ್ತೀನಿ, ಯಾಕೆಂತಂದ್ರೆ ತಪ್ಪಾಗಲ್ಲ. ಏನಂತಂದ್ರೆ ನನ್ನ ಹತ್ರ ಒಂದು ಈ ಫೇವರ್ ರೂಮ್ ಅನ್ನೋ ಒಂದು ವಾಚಿತ್ತು, ಅದನ್ನು 150 ಸಾರಿ ಅದಾಯ್ತಿದ್ವಿ ನಾವು ಊಟ ಮಾಡೋದಕ್ಕೋಸ್ಕರ. ಅದೇ ರಂಗಭೂಮಿ ಕಷ್ಟ ಇರುತ್ತೆ, ಆದರೆ ಅದರಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸ್ಕೊಂಡ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನ ಬೆಳೆಸುತ್ತೆ ಅನ್ನೋದು ಜ್ವಲಂತ ಸಾಕ್ಷಿ ಏನಪ್ಪಾ ಅಂದ್ರೆ ಬಿ ಸುರೇಖ. ನಾವೆಲ್ಲ ನಾಟಕ ಮಾಡ್ತಿದ್ದವ್ರನ್ನ, ನಾನು ಉದಯ ನಮ್ಮ ಬಿಂಬ ಇದೆ ಏಸ್ಮೂರ್ತಿ, ಅಲ್ಲಿ ಕರ್ಕೊಂಡೋಗಿ ನಮ್ಮ ಅವರ ಕಲಾವಿದರ ಜೊತೆ ನಮ್ಮನ್ನ ಮಾತುಕತೆ ಮಾತಾಡಿಸಿ ನಮ್ಮಲ್ಲಿರೋ ಅವರಲ್ಲಿರೋ ಅಭಿರುಚಿಯನ್ನ ಬೆಳೆಸೋದಿದೆಯಲ್ಲ, ಅದು ದೊಡ್ಡ ಪ್ರಮಾಣದ ಒಂದು ಶಕ್ತಿ. ಆ ಶಕ್ತಿಯನ್ನು ನಾನು ಕೊಟ್ಟಂಥವ್ರು ಸುರೇಶ್ ಅಂತವ್ರು. ಈಗ ಏನಾಗಿದೆ, ಅವ್ರು ಹೇಳಿದ್ರು ಮೊಬೈಲಲ್ಲಿ ಎಲ್ಲ ಅಡಿಕ್ಟ್ ಆಗ್ಬಿಡ್ತೀವಿ, ಎಲ್ಲ ಗೇಮ್ಸು ಆಡ್ತೀವಿ. ಅದೇ ನಮ್ಮ ಚೌಕಾಬಾರ, ಅಲ್ಗುಳಿ ಮನೆ, ಹುಲಿ ಮನೆ ಆಟ ಅದಾಗ್ತಾ ಇದ್ರೆ 4-6 ಜನರ ಜೊತೆ ಸೇರಿ ಮಾಡೋದು. ಅದೇನಾಗುತ್ತೆ ಅಂತಂದ್ರೆ ರಂಗದಲ್ಲಿ, ರಂಗಭೂಮಿಯಲ್ಲಿ ಚಿಲಿಪಿಲಿ ಅಕ್ಕಿನಲ್ಲಿ ಎನ್ನುವ ರೀತಿಯಲ್ಲಿ ಈ ಮಕ್ಕಳ ಶಿಬಿರಗಳಿರುತ್ತಲ್ಲ, ಆ ಥರ ಶಿಬಿರಗಳನ್ನು ಮಾಡಿದಾಗ ಸಾಕಷ್ಟು ನಾವು ಕಲ್ತು ಬಿಡ್ತೀವಿ. ಅದರಲ್ಲಿ BV ಕಾರಂತರ ಜೊತೆ ನಾನು ಕೆಲಸ ಮಾಡುವಂಥ ಸದಾವಕಾಶವನ್ನು ಕಲ್ಪಿಸ್ಕೊಟ್ಟಂಥವ್ರು ನಮ್ಮ ಮಹಾಲಿಂಗರವರು. ನಾನು ಒಂದೇ ನಾಟಕವನ್ನು ಅವರು 5 ಬಾರಿ ನೋಡಿದ್ರು. ಅದಕ್ಕೆ ಮಹಾಲಿಂಗನೇ ಸಾಕ್ಷಿ. ಯಾಕೆ ಹೇಳ್ತೀನಿ ಅಂತಂದ್ರೆ ರಂಗಭೂಮಿ ನಿಜವಾಗ್ಲೂ ಶಿಸ್ತುಬದ್ಧವಾದ ಬದುಕನ್ನ ಕಲ್ಪಿಸ್ಕೊಡುತ್ತೆ. ನಾವು ನಿರಂತರವಾಗಿ ಸತ್ಯ ಪ್ರಾಮಾಣಿಕತೆಯನ್ನು ನಡೀಬೇಕು. ನಾನು 350 ಸಿನಿಮಾಗಳನ್ನು ಮಾಡಿದ್ದೀನಿ ಸುರೇಶ. ಎಲ್ಲೂ ನನಗೆ ಸರಿಯಾದ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಇರೋದೇ ಇಷ್ಟ ಅನ್ಕೊಂಡಿದ್ದೆ. ಮುಖ್ಯ ಪುಸ್ತಕ ಅನ್ನೋ ಸಿನಿಮಾದಲ್ಲಿ ಹೆಚ್ಚು ಕಮ್ಮಿ 3 ಕೋಟಿ ಮೇಲೆ ಖರ್ಚು ಮಾಡಿ ನನ್ನನ್ನು ಕಥಾನಾಯಕನನ್ನಾಗಿ ಆಯ್ಕೆ ಮಾಡೋದು. 77 ಜನ ಚಿತ್ರೀಕರಣವಾಯಿತು, ಸಿನಿಮಾ ಸದ್ಯದಲ್ಲೇ ಬಿಡುಗಡೆ ಆಗ್ತದೆ. ಅದರಲ್ಲಿ ಏನಿದೆ, ಆನ್ಲೈನ್ ಮತ್ತೆ ಶಿಕ್ಷಣ. ಎಜುಕೇಶನ್ ಅಂದ್ರೇನು ರಂಗಭೂಮಿ ಕೊಡುತ್ತೆ. ಎಜುಕೇಶನ್ ಅಂದ್ರೇನು ಗೊತ್ತಾ? ಗೊತ್ತಿದ್ದವರು ಗೊತ್ತಿಲ್ಲದೆ ಇರೋರಿಗೆ ಗೊತ್ತು ಮಾಡಿಸ್ಬೇಕಾದ್ದನ್ನ ಗೊತ್ತಾಗ್ಸೋದು ಎಜುಕೇಶನ್. ದಟ್ ಈಸ್ ರಂಗಭೂಮಿ ನಮಗೆ ಕೊಡುತ್ತೆ, ಕಲ್ಪಿಸ್ಕೊಡುತ್ತೆ. ಇನ್ನು ಜಾಸ್ತಿ ಮಾತನಾಡಬಾರ್ದು, ಯಾಕೆ ಅಂತಂದ್ರೆ ಭಾಷಣ ಮಾಡೋದು ಇಚ್ಕೊಂಡಾಯ್ತು, ಭಾಷಣ ಕೇಳಿದ್ರು ಹುಚ್ಚಿಡ್ದೋಯ್ತು ಅಂತ ಆಗುತ್ತೆ. ಅದು ಆನಂತರವರು ಹೇಳೋರು ಮಾತ್ರ ಇಷ್ಟು ಹೇಳೋದಿಲ್ಲ. ಭವ್ಯ ಪರಂಪರೆ ಇರುವ ಕನ್ನಡ ನಾಡಲ್ಲಿ ಕನ್ನಡ ರಂಗಭೂಮಿಯನ್ನು ನಾವು ಬೆಳೆಸಬೇಕಾಗಿದೆ. ಅದಕ್ಕೆ ನಾನು ಸಾಮಾನ್ಯವಾಗಿ ಹೇಳ್ತೀನಿ, ಭವ್ಯ ಕನ್ನಡ, ದಿವ್ಯ ಕನ್ನಡ, ಭವ್ಯ ದಿವ್ಯ ಇದು ನಮ್ಮ ಕನ್ನಡ. ಹೆಸರು ಕನ್ನಡ, ಉಸಿರು ಕನ್ನಡ, ಹಚ್ಚ ಹಸಿರು ಜಗತ್ತಿನ ಹೆಸರು ನಮ್ಮ ಕನ್ನಡ. ಸರ್ವಜ್ಞ ಕನ್ನಡ, ಬಸವಣ್ಣ ಕನ್ನಡ, ನಮ್ಮಣ್ಣ ಕನ್ನಡ, ವಿಷ್ಣು ಕನ್ನಡ, ಪುನೀತು ಕನ್ನಡ, ಮಾಲಿಂಗು ಕನ್ನಡ, ಅನ್ನಮಾದಿ ಶಿವಶರಣರ ನಾಡು ಕನ್ನಡ. ಕನ್ನಡ 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 ಪರಭಾಷಾ ಸೋದರರೇ, ಬನ್ನಿ ನಮ್ಮ ಸಂಘದ ಬೆಳೆಸುಳಿಸಲು ಕಸ್ತೂರಿ ನಾಟಕ ಕನ್ನಡ. ಕನ್ನಡ ನಾಟಕವನ್ನು ಬೆಳೆಸುಳಿಸಿರ್ತಕ್ಕಂಥ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ತಪ್ಪಿದ್ದರೆ ಕ್ಷಮಿಸಿ. ನಮಸ್ಕಾರ. 2 ಮಾತಾಡ್ರಿ ಅಂತಂದ್ರೆ ಅವರು ಮಾತನ್ನ ಮೀರಿದ್ದಾರೆ. ಅದಕ್ಕೋಸ್ಕರ ರಂಗಭೂಮಿ ದಿನಾಚರಣೆ ದಿನ ಸಂವಾದ ಇರೋದ್ರಿಂದ ಅವರು ಮತ್ತೆ ಬರಬೇಕು ಅಂತ ಅನ್ನುವಂತಹ ಶಿಕ್ಷೆಯನ್ನ ನಾಟಕ ಮನೆಯಿಂದ ಕೊಡಲಾಗಿದೆ. ಈಗ ಸಮಾರಂಭದ ಅಧ್ಯಕ್ಷೀಯ ನುಡಿಗಳನ್ನ ಆಡಬೇಕು ಅಂತ ಲಕ್ಷ್ಮಣ್ ದಾಸ್ ಅವ್ರನ್ನ ಕೇಳ್ಕೊಳ್ತಾ ಇದ್ದಾರೆ. ಅಸಮದಲ್ಲಿ ಸಮತೆಯನ್ನು, ವಿಷಮದಲ್ಲಿ ಮೈತ್ರಿಯನು, ಅಸಮಂಜಸ ಸಮನ್ವಯ ಸೂತ್ರಮಯವ, ವ್ಯಸನಮಯ ಬದುಕಿನಲ್ಲಿ ವಿನೋದವನ್ನು ಕಾಣುವ ರಸಿಕತೆಯ ಯೋಗವೆಲ್ಲ ಮಂಕುತ್ತಿರುವ. ನಾವೆಲ್ಲ ಒಳ್ಳೆ ಸಾತ್ವಿಕ ಕ್ಷಮೆಗಳಿಗೆ ಸಾಕ್ಷಿಯಾಗಿದ್ದೇವೆ ಇವತ್ತು. ನನಗೆ ತುಂಬ ಸಂತೋಷ ಆಗಿರೋದೇನೆಂದರೆ, ಈ ನಾಡಿನ ಪ್ರಸಿದ್ಧ ನಿರ್ದೇಶಕರು, ಚಲನಚಿತ್ರ ನಟರು, ಸಾಹಿತಿಗಳು, ನಮಗೆಲ್ಲರಿಗೂ ಆ ಮನೆ ಕಲಾವಿದರ ಆಶ್ರಯ ತಾಣವಾಗಿದ್ದಂಥ ಬಿ ಸುರೇಶ್ ಅವರು ನಮ್ಮ ತುಮಕೂರಿಗೆ ಬಂದಿರೋದು. ಬಹಳ ದಿನಗಳ ಮೇಲೆ ಅವರು ನಮ್ಮ ತುಮಕೂರಿಗೆ ಬಂದಿದ್ದಾರೆ. ಅದಕ್ಕೆ ಕಾರಣ ನಮ್ಮ ನಾಟಕ ಮನೆ. ಮಹಲಿಂಗು ಅಂದರೆ ಯಾರಿಗೂ ಅರ್ಥವಾಗೋದಿಲ್ಲ. ನಾಟಕ ಮನೆ ಮಹಲಿಂಗು ಅಂದ್ರೇ ಎಲ್ರಿಗೂ ಸುಪರಿಚಿತ, ಸುವಿಖ್ಯಾತ. ಅಂತಹ ಮಹಾನ್ ಕಲಾವಿದ ನಮ್ಮೊಡನೆ ಇರೋದೇ ನಮಗೊಂದು ಸಂತೋಷ. ಇವತ್ತು ಅವರಿಗೆ ಉತ್ಸಾಹ ಮೇಲೆ ಮೇಲಿದೆ. ಅವರ ಸಂತೋಷಕ್ಕೆ ಪಾರವೇ ಇಲ್ಲ. ನೋವನ್ನೇ ಮರೆತುಬಿಟ್ಟಿದ್ದಾರೆ ಇವತ್ತೆಲ್ಲ.
ಸುರೇಶ್ ಅವ್ರನ್ನ ಇವ್ರನ್ನೆಲ್ಲ ನೋಡಿದಾಗ ಏನೂ ಇಲ್ಲ, ನಿಮ್ಗೆ ಏನೂ ಆಗಿಲ್ಲ. ಯಾಕೆ ಹೇಳಕ್ ಹೋಗಿಲ್ಲ ನಾನು? ಏನೇನು ಇಲ್ಲ, ಎಲ್ಲ ಬಹಳ ಚೆನ್ನಾಗಿದ್ದಾರೆ. ಸ್ವಲ್ಪ ಆರೋಗ್ಯ ಏರುಪೇರಾಗಿದೆ. ನಮ್ಮ ಲೆಕ್ಕದಲ್ಲಿ ತುಂಬಾ ವರ್ಷಗಳು ಇರ್ತೀರ ನೀವು. ಹೌದು ಹೌದು, ಕರೆಕ್ಟ್ ಸುರೇಶ್ ಹೇಳ್ತಿರೋದು. ಇಲ್ಲ ಅಲ್ಲ, ನೀವು ಲೆಕ್ಕ ಏನಾದ್ರು ಇಟ್ಕೊಡಿ, ನಾವ್ ಹೇಳ್ತಿರೋ ಲೆಕ್ಕ ಕೇಳ್ಕೊಡಿ ನೀವು. ನಾವೆಲ್ಲರೂ ಕೂಡ ಬಹಳ ಸಂತೋಷವಾಗಿ ನೀವು ಇದ್ದೀರಲ್ಲ, ಅದಕ್ಕೆ ನಾವು ಎಷ್ಟು ಕೊಟ್ಟರು ಕೂಡ ತೀರುದು ಇವತ್ತು. ಯಾಕೆಂದ್ರೆ ನಾಟಕ ಮನೆ ಅದರದೇ ಆದಂತಹ ಒಂದು ವಿಸ್ತಾರವನ್ನು ಇರತಕ್ಕಂತಹ ಹೆಸರು. ಅದು ಬೆಂಗಳೂರಿನಿಂದ ತುಮಕೂರಿಗೆ ಬಂದು ತುಮಕೂರಿನಲ್ಲಿ ಬೇಕಾದಷ್ಟು ನಾಟಕಗಳನ್ನು ಕಟ್ಟಿ ದೊಡ್ಡವರನ್ನೆಲ್ಲ ಕರೆಸಿ ಅವರನ್ನು ನಿರ್ದೇಶನ ಮಾಡಿ ಬಹಳ ವಿಖ್ಯಾತವಾದಂಥ ಸಂಸ್ಥೆ ನಾಟಕ ಮನೆ. ಅದು ಏನಾಯಿತು ಅಂದರೆ ಅವರು ಮಾಡಿದಂಥ ಒಂದೇ ಒಂದು ಕೆಲಸ ಅವರಿಗೆ ಹಿನ್ನಡೆ ಆಯಿತು ಅಷ್ಟೇ. ಅಷ್ಟು ಬಿಟ್ಟರೆ ಏನಾಗಲಿಲ್ಲ. ನಾಟಕ ಮಂದಿರವನ್ನು ಕಟ್ಟಕ್ಕಾಗಲಿಲ್ಲ. ಅದರಿಂದಲೇ ಅವರಿಗೆ ಮಾನಸಿಕವಾಗಿ ಸ್ಥೈರ್ಯವನ್ನು ಕಳ್ಕೊಂಡಿದ್ದಾರೆ. ಆದರೂ ಎದೆಗುಂದಿಲ್ಲ, ಧೈರ್ಯವಾಗಿದ್ದಾರೆ. ನಾವೆಲ್ಲ ಅವರಿಂದ ಇದ್ದೇವೆ, ಯಾವ ಕಾರಣಕ್ಕೂ ಅವರು ಭಯಪಡಬೇಕಾಗಿಲ್ಲ. ನಾವು ಜೊತೆಲೆ ಕೆಲಸ ಮಾಡ್ಕೊಂಡು ಹೋಗ್ತೇವೆ, ಅವ್ರಿಗೆ ಧೈರ್ಯವನ್ನು ಕೊಡ್ತೇವೆ, ನಾವು ಅವ್ರ ಜೊತೆಲಿ ಇದ್ದೇವೆ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ಯಾವ ರೀತಿಯಾಗಿ ಸುರೇಶ್ ಅವರನ್ನ ನಮ್ಮ ಈ ಸಭೆಯನ್ನು ನೋಡಿ ಅವರು ಚೆನ್ನಾಗಿದ್ದಾರೋ ಹಾಗೆ ಸದಾ ಸರ್ವದಾ ನಮ್ಮ ಜೊತೆಲಿ ಇರಬೇಕು. ಅವರು ಖುಷಿಯಾಗಿರ್ಬೇಕು. ಅದು ಅವ್ರಿಗೆ ಏನೂ ಆಗೋದಿಲ್ಲ. ಅವ್ರ ಆರೋಗ್ಯ ಇಮ್ಮಡಿ ಆಗುತ್ತೆ, ಅವ್ರು ಬದುಕ್ತಾರೆ ಚೆನ್ನಾಗಿ. ಆಮೇಲೆ ಇವತ್ತು ಒಂದು ಒಳ್ಳೆ ಕೆಲಸ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಸುರೇಶ್ಗೆ ಆತ್ಮೀಯ ಸ್ನೇಹಿತರಾದ ಖಾನ್ಗೆ ಕರ್ನಾಟಕ ನಾಟಕ ಅಕಾಡೆಮಿ ಅವರ ಸುರೇಶ್ರವರು ಒಬ್ಬರಿಗೆಲ್ಲ ನಮ್ಗೆಲ್ಲರಿಗೂ ಆತ್ಮೀಯ ಬಂತು. ಏನಿಲ್ಲ, ಅವರು ತುಮಕೂರಿನಲ್ಲಿ ಅವರದೇ ಆದಂಥ ಹೆಸರನ್ನ ಇಟ್ಕೊಂಡಿದ್ದಾರೆ. ಇವತ್ತು ಅವ್ರ ಜೊತೆಲಿ ಇದ್ದಂತಹ ಮೈಸೂರು ಶಿವಾನಂದ್ ಇಲ್ಲ, ಅವ್ರಿಗೆ ಜ್ಞಾಪಿಸ್ಕೊಡ್ತೀನಿ ನಾನು. ನಮಗೂ ಬದುಕಕ್ಕೆ ಬಿಡಿ ನಾಟಕನ ಅವರೆಲ್ಲ ಸೇರ್ಕೊಂಡು ಮಾಡಿದರು, ನಾನು ಮರೆಯೋಕ್ಕಾಗೋದೇ ಇಲ್ಲ. ಅವ್ರ ಇತರ ಇಲ್ಲ ಶಿವಾನಂದ್. ಅದು ನಮ್ಮ ಖಾನ್ ರಕ್ಷಣದಲ್ಲಿ ಏನೋ ಒಂದು ರೋಮಾಂಚನ ಇದೆ, ಸಿಂಚನ ಇದೆ, ರಂಗಭೂಮಿ ಇದೆ. ಆದ್ದರಿಂದ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಕಲಾವಿದರ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇವೆ. ಎಲ್ಲರೂ ಮಾತಾಡಿದ್ದಾರೆ. ನಮ್ಮ ಮುಗುವ ಮಾತಾಡಿದ್ದಾರೆ, ರಮಾನಂದ್ ಮಾತಾಡಿದ್ದಾರೆ, ಅಮ್ಮ ದಕ್ಷಾಯಿನಿ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದೀವಿ, ನಾವೆಲ್ಲ ಮಾತಾಡಿದ್ದೀವಿ. ನಮ್ಮೆಲ್ಲರ ಮಾತು ನಮ್ಮ ಮಹಾಲಿಂಗುಗೆ ಆತ್ಮಸ್ಥೈರ್ಯವನ್ನು, ಆರೋಗ್ಯವನ್ನು ಇಮ್ಮಡಿಗೊಳಿಸಲಿ. ಅವರು ಹೆಚ್ಚು ಹೆಚ್ಚು ಕ್ರಿಯಾಶೀಲರಾಗಲಿ, ನಮ್ಮ ಜೊತೆಲಿ ಇರಲಿ, ಇನ್ನೂ ಅನೇಕ ನಾಟಕಗಳನ್ನು ಮಾಡಲಿ. ಯಾಕೆಂತಂದರೆ ಅವ್ರು ಏನು ಕೊರಗಬೇಕಾದಿಲ್ಲ, ಏನೂ ಆಗಲ್ಲ. ದೇವರು ಕಾಪಾಡ್ತಾನೆ. ತಾಯಿ ರಂಗ ಸರಸ್ವತಿ ಅವರಿಗೆ ಎಲ್ಲ ವಿಧವಾದ ಆಯುಷ್ಯವನ್ನು ಕೊಡ್ತಾಳೆ ಅನ್ನೋ ಭರವಸೆ ನಮಗೆಲ್ಲ ಇದೆ. ನನಗಂತೂ ಸುರೇಶ್ ಬಂದಿರೋದು ಅವ್ರ ಅಮ್ಮ ಬಂದಷ್ಟೇ ಸಂತೋಷ ಆಗಿದೆ. ಆ ತಾಯಿ ನಮ್ಮನ್ನೆಲ್ಲ ಕಾಪಾಡಿದ್ದಾರೆ. ನನ್ನ ರಂಗ ಸಂಗೀತವನ್ನು ಒಂದು ಸಲ ಅಲ್ಲ, 2 ಸಲ ಅಲ್ಲ, 2 ಸಲ ನನ್ನನ್ನು ಬೇರೆ ಕಡೆ ಕೇಳಿದಾರೋ ಅವರು ಮಾಡಿಸಿದ್ದಾರೆ. ಅಂತ ಸಹೃದಯ ತಾಯಿಯ ಮಗ ಬಿ ಸುರೇಶ್ ಅವರು ನನಗೂ ಕೂಡ ಸಿನಿಮಾದಲ್ಲಿ ಪಾಠ ಮಾಡಕ್ಕೆ ಕರ್ಕೊಂಡು ಹೋಗಿದ್ರು. ನಾನು ವಾಪಸ್ ಬಂದೆ, ಆ ಪ್ರಶ್ನೆ ಬೇರೆ. ನಾನು ಮೂಲತಃ ಹರಿಕಥೆಯವನು, ರಂಗಭೂಮಿಯವನು. ಆದರೂ ಕೂಡ ನಮ್ಮನ್ನೆಲ್ಲ ಅಷ್ಟು ಪ್ರೀತಿಯಿಂದ ಕಂಡಂಥ ಮನೆನ ನಾವು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ, ಸುರೇಶ್ ಅವ್ರ ಮನೆಯನ್ನು. ಅಂಥವ್ರು ಇವತ್ತು ಎಷ್ಟೇ ಕೆಲಸ ಇದ್ರೂ ಬಿಡುವು ಮಾಡ್ಕೊಂಡು ಬಂದು ಈ ನಾಟಕವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಜೊತೆಲೆಲ್ಲ ನಾವೆಲ್ಲ ಇದ್ದೀವಿ. ಬಹಳ ಸಂತೋಷ. ನಮ್ಮ ನಾಟಕ ಮನೆ ಮಹಲಿಂಗು ಇನ್ನೂ ಹೆಚ್ಚು ಕಾಲ ಆರೋಗ್ಯವಂತನಾಗಿರಲಿ, ಒಳ್ಳೊಳ್ಳೆ ನಾಟಕಗಳನ್ನ ಅವ್ರ ಸಂಸ್ಥೆ ಮಾಡಲಿ. ಅವರಿಗೆಲ್ಲ ನಾವು ಸಹಕಾರ ಕೊಡ್ತೇವೆ. ನಮ್ಮ ತುಮಕೂರಿನ ಎಲ್ಲ ಕಲಾ ತಂಡಗಳು ಅವ್ರ ಜೊತೆಲಿದೆ. ಅವ್ರೇನು ಹೆದರಬೇಕಾಗಿಲ್ಲ. ಅವ್ರು ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೇನೆ. ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ, ಈ ನಾಟಕ ಯಶಸ್ವಿ ಆಗಲಿ, ನಾಟಕದ ನಿರ್ದೇಶಕರಿಗೆ ಅನುಭವವಾಗಲಿ, ನಾಟಕ ಇನ್ನೂ ಹೆಚ್ಚು ಪ್ರಾಶಸ್ತ್ಯವನ್ನು ಪಡೆಯಲಿ ಈ ಊರಿನಲ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ನಾಟಕಕ್ಕೆ ಮತ್ತು ನಾಟಕ ಮನೆಗೆ ಶುಭವನ್ನು ಕೋರಿದಂತಹ ಲಕ್ಷ್ಮಣದಾಸ್ ಅವರಿಗೆ ಅಭಿನಂದನೆಗಳು. ಈಗ ನಾಟಕ ಮನೆಯ ಪರವಾಗಿ ಎಲ್ಲ ಅತಿಥಿ ಗಣ್ಯರಿಗೆ ರಂಗಾಭಿನಂದನೆ. ಈಗ ಬಿ ಸುರೇಶ್ ಅವರು ನಾಟಕಕಾರರು, ರಂಗ ನಿರ್ದೇಶಕರು ಹಾಗೂ ಚಲನಚಿತ್ರ ನಟ ನಿರ್ದೇಶಕರು, ಇವರಿಗೆ ನಾಟಕ ಮನೆಯಿಂದ ರಂಗಾಭಿನಂದನೆ.
ಈಗ ಗುಬ್ಬಿ ವೀರಣ್ಣ ಪ್ರಶಸ್ತಿ ಪುರಸ್ಕೃತರಾದಂತಹ ಚನ್ನಬಸಯ್ಯ ಗುಬ್ಬಿಯವರಿಗೆ ರಂಗಾಭಿನಂದನೆ. ಗುಬ್ಬಿ ಕಂಪನಿ 100 ವರ್ಷ ಇತಿಹಾಸ ಸಾಧಿಸಿದೆ. ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ 103 ವರ್ಷದ ನವಯುವಕರಿಗೆ ಸನ್ಮಾನ. ಅಭಿನಂದನಾ ನುಡಿಗಳಾದಂತಹ ಜಯಪ್ರಕಾಶ್ ಅವರಿಗೆ ರಂಗಾಭಿನಂದನೆ. ಚಲನಚಿತ್ರ ನಟರಾದಂತಹ ಮೈಸೂರು ರಮಾನಂದ್ ಅವರಿಗೆ ರಂಗಾಭಿನಂದನೆ. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂತಹ ದಾಕ್ಷಾಯಣಿ ಭಟ್ ಅವರಿಗೆ ರಂಗಾಭಿನಂದನೆ. ನಾಟಕ ಅಕಾಡೆಮಿ ಸದಸ್ಯರಾದಂತಹ ಉಗಮ ಶ್ರೀನಿವಾಸ್ ಅವರಿಗೆ ರಂಗಾಭಿನಂದನೆ. ಸುರೇಶ್ ಅವರಿಗೆ ರಂಗಾಭಿನಂದನೆ.
ಈಗ ನಾಟಕವನ್ನು ನಿರ್ದೇಶನ ಮಾಡಿದಂತಹ ಧೀಮಂತರಾವ್ ಅವರಿಗೆ ರಂಗಾಭಿನಂದನೆ. ಈ ನಾಟಕವನ್ನು ಬರೆದಿರುವಂತಹ ಮೋದೂರು ತೇಜ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮೋದೂರು ತೇಜ ಅವರಿಗೆ ರಂಗಾಭಿನಂದನೆ. ಇಂದಿನ ದಯಾನಿಧಿ ದಂಡೆಯ ಮೇಲೆ ನಾಟಕವನ್ನು ರಚಿಸಿದಂಥವರು ಮೋದೂರು ತೇಜ ಅವರು. ರಂಗದ ಮೇಲೆ ಇರುವಂತಹ ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ಲಕ್ಷ್ಮಣ ದಾಸ್ ಅವರಿಗೆ ರಂಗಾಭಿನಂದನೆಗಳು. ಇದೆ ಸರ್, ಅಧ್ಯಕ್ಷರಿಗೆ ಕೊನೆಗೆ ರಂಗದ ಮೇಲೆ ಇರುವಂತಹ ಎಲ್ಲ ರಂಗಗಣ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆಯೇ ಎದುರಿಗಿರುವಂತಹ ಪ್ರೇಕ್ಷಕ ಗಣ್ಯರಿಗೂ ಕೂಡ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಸಮಾಜ
ನಮ್ಮ ಮೇಲೆ ಪಿತೂರಿ